ಪದವನ್ನು ತಗೊಂಡ್ಬರ್ತಾ ಇದ್ದಾರೆ ಭಾಷ್ಯಕಾರರಿಗೆ. ಅದೇನೋ ಆ ಪದದಲ್ಲಿ ಬ್ರಹ್ಮ ಪದ ಬಿಟ್ರು, ಆತ್ಮ ಪದ ಬಿಟ್ರು, ಸಾಕ್ಷಿ ಪದ ಬಿಟ್ರು, ಪರಮಾತ್ಮ ವಾಚಕವಾದ ಅನೇಕ ಪದ ಇತ್ತು. ಉಪನಿಷತ್ತಲ್ಲಿ ಬೇಕಾದಷ್ಟು, ಉಪನಿಷತ್ತಲ್ಲಿ ಎಲ್ಲೂ ಅಧ್ಯಕ್ಷನ ಇದೆ, ಅಧ್ಯಕ್ಷ ಇಲ್ಲೇ ಇಲ್ಲ ಅಂತಲ್ಲ. ಮಯಾಧ್ಯಕ್ಷ ಅಂತ ಗೀತೆಯಲ್ಲಿ ಹೇಳಿದಾನೆ. ಕೋಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಅಂತ ಇದಕ್ಕೆ ಅಧ್ಯಕ್ಷನು ಪರಮೇ ಇದೆ. ಅದು ಬಹಳ ಭಾಷ್ಯದಲ್ಲಿ ಜಾಸ್ತಿ ಬಳಕೆಯಲ್ಲಿರೋ ಪದ ಅಲ್ಲ ಇದು. ಅಧ್ಯಕ್ಷ ಅಧ್ಯಕ್ಷ ಅನ್ನೋ ಪದವನ್ನ ಈ ಕಾಂಟೆಕ್ಸ್ಟ್ ಅಲ್ಲಿ ಸಾಕ್ಷಿಗೆ ಬಳಸ್ತಾ ಇದ್ದಾರೆ. ಇದು ಸಾಕ್ಷಿಯಾದ ಅಥವಾ ಚೈತನ್ಯವಾದ ಅಧ್ಯಕ್ಷಕ್ಕೆ, ದೃಶೇಹೇ ಅಧ್ಯಕ್ಷ ವಿಶೇಷಣ. ಸಾಕ್ಷಿಗೆ ದೃಶೇಹ ಅನ್ನೋದು ವಿಶೇಷಣ. ಚೈತನ್ಯ ರೂಪರಾದಂತಹ ಸಾಕ್ಷಿಗೆ ಈ ದೃಶ್ಯೇನ ಸಂಬಂಧ, ದೃಶ್ಯವಾದ ಜಗತ್ತಿನ ಸಂಬಂಧ ಯಾವ ರೀತಿ ಇದೆ ಅಂತ ಪ್ರಶ್ನೆ. ನೋಡುವ ಆತ್ಮನಿಗೂ ನೋಡಿಸಿಕೊಂಡ ಪ್ರಪಂಚಕ್ಕೂ ಯಾವ ಸಂಬಂಧ ಅಂದ್ರೆ ಅವಯವಾವಯವ ಸಂಬಂಧವೋ, ಸ್ವಸ್ವಾಮಿ ಭಾವ ಸಂಬಂಧವೋ, ಅಥವಾ ಗುಣಗುಣಿ ಭಾವ ಸಂಬಂಧವೋ, ಅಥವಾ ಏಕದೇಶಿ ಅಂಶಾಂಶಿ ಸಂಬಂಧವೋ, ಯಾವ ರೀತಿ ಸಂಬಂಧ ಅಂತ ಕೇಳಿದ್ರೆ ಉತ್ತರಾರ್ಧದಲ್ಲಿ ದ್ರಷ್ಟೃದೃಶ್ಯತಾಂ ಸಂಬಂಧ ಮುಕ್ತ ಅನ್ಯೋ ಸಂಬಂಧೋ ನಾಸ್ತಿ ಅಂದ್ಬಿಟ್ಟು. ಒಂದು ದ್ರಷ್ಟೃ ಒಂದು ದೃಶ್ಯ, ಈ ಸಂಬಂಧ ಬಿಟ್ಟು ಮತ್ತೊಂದು ದೃಶ್ಯ ಮತ್ತು ಸಂಬಂಧ ಇಲ್ಲ. ಇದರಲ್ಲಿ ಏನು ಉಪಸಿದ್ಧಾಂತ ಹೊರಡಿತು ಅಂತಂದ್ರೆ, ಈ ಸ್ವಪ್ನವನ್ನು ನೋಡುವ ಆತ್ಮನಿಗೆ ಸ್ವಪ್ನ ಪ್ರಪಂಚಗಳಿಗೆ ಏನು ಸಂಬಂಧ ಅಂತ ಕೇಳಿದ್ರೆ, ಕಾಣಿಸ್ಕೊಳ್ತಾ ಇದೆ, ನೋಡುವನಾಗಿದ್ದಾನೆ ಅಷ್ಟೇ ಸಂಬಂಧ. ಕಾಣಿಸಿಕೊಂಡ ಸ್ವಪ್ನ ಪ್ರಪಂಚ, ನೋಡುವ ಆತ್ಮ, ಈ ಸಂಬಂಧ ಬಿಟ್ಟರೆ ಇನ್ನು ಪ್ರಪಂಚಕ್ಕೂ ಆತ್ಮ ಏನು ಸಂಬಂಧ ಇಲ್ಲ. ಅದೇ ರೀತಿ ಎಚ್ಚರದಲ್ಲೂ ಕೂಡ ಈ ಪ್ರಪಂಚಕ್ಕೂ ಅಥವಾ ಎಚ್ಚರಕ್ಕೂ, ಎಚ್ಚರವನ್ನು ನೋಡುವ ಆತ್ಮನಿಗೂ ಏನು ಸಂಬಂಧ ಅಂದ್ರೆ, ಎಲ್ಲಿವರೆಗೆ ಆತ್ಮನು ಆತ್ಮರೂಪದಿಂದ ಗೊತ್ತಾಗೋದಿಲ್ಲ ಅಲ್ಲಿವರೆಗೆ ಆತ್ಮನು ಕಲ್ಪಿತನಾಗಿ ದ್ವೈತ ಪ್ರಪಂಚವಾಗಿ ಅನಾತ್ಮ ವಿಶೇಷವಾಗಿ ತೋರ್ತಾ ಇರ್ತಾನೆ. ಅದನ್ನು ಇವನೇ ನೋಡ್ತಿರ್ತಾನೆ. ನೋಡುವನು ಇವನೇ, ನೋಡಿಸ್ಕೊಳ್ತಾ ಇರೋದು ಇವನನ್ನೇ ಇವನು ನೋಡ್ತಾ ಇದ್ದಾನೆ. ಆದರೆ ಎಲ್ಲಿವರೆಗೆ ಗೊತ್ತಾಗಲ್ಲ ಅಂದರೆ, ಎಲ್ಲಿವರೆಗೆ ಅಧ್ಯಕ್ಷನಾದ ಸಾಕ್ಷಿ ಗೊತ್ತಾಗಲ್ಲ ಅಲ್ಲಿವರೆಗೆ ಪ್ರಪಂಚ ಅವನಿಗಿಂತ ಬೇರೆ ಅಲ್ಲ ಗೊತ್ತಾಗೋದೇ ಇಲ್ಲ. ಸಾಕ್ಷಿ ಗೊತ್ತಾಗುತ್ತಲೇ ಆವಾಗ ಪ್ರಪಂಚವು ಕೂಡ ಇವನಿಗಿಂತ ಬೇರೆ ಅಲ್ಲ ಅಂತ ತೀರ್ಮಾನ ಆಗುತ್ತೆ. ಅಲ್ಲಿವರೆಗೆ ಇವರಿಬ್ಬರ ಸಂಬಂಧವನ್ನ ಒಬ್ಬ ದ್ರಷ್ಟು ಒಬ್ಬ ದೃಶ್ಯಾತಿ ಸಂಬಂಧ ಇಟ್ಕೋಬಹುದೇ ಹೊರತು ಅವಯವ ಸಂಬಂಧ ಬರಲ್ಲ, ಅಂಶಾಂಶ ಸಂಬಂಧ ಬರಲ್ಲ, ಯಾವ ಸಂಬಂಧವೂ ಬರಲ್ಲ. ಯಾಕೆಂದ್ರೆ ಒಂದು ಇರೋದು ಇನ್ನೊಂದು ಇಲ್ಲದ್ದು. ಇಲ್ಲದ್ದಾದ ಪ್ರಪಂಚಕ್ಕೆ ಇರುವ ಆತ್ಮನನ್ನು ಏನ್ ಸಂಬಂಧ ಅಂತ ಕೇಳಿದ್ರೆ, ಕಾಣಿಸ್ಕೊಳ್ತಾ ಇದೆ, ಕಾಣುವನಾಗಿದ್ದಾನೆ, ಕಾಣುವನಾಗಿರೋ ಸಾಕ್ಷಿ, ಕಾಣಿಸ್ಕೊಳ್ತಾ ಇರೋ ಪ್ರಪಂಚ ದೃಶ್ಯ. ಈ ಕಾಣಿಸ್ಕೊಳ್ಳೋದು ಕಾಣೋದು ಅನ್ನೋ ಸಂಬಂಧ ಬಿಟ್ಬಿಟ್ರೆ ಇನ್ಯಾವ ಸಂಬಂಧವೂ ಇಲ್ಲ ಅಂತ. ಇಲ್ಲ ಏನೇನಾಗುತ್ತೆ ಅಂತಂದ್ರೆ, ಬೇರೆ ಸಂಬಂಧ ಅಸ್ತಿತ್ವವು ನಿಜವಾಗಿಲ್ಲ ಅಂತ. ಇದು ನೋಡುವನಾಗಿದ್ದಾಗ ಮಾತ್ರ ಅದು ಕಾಣಿಸ್ಕೊಳ್ತಾ ಇರುತ್ತೆ. ಈ ನೋಡೋದು ಬಿಟ್ಟ ಅಂದ್ರೆ ಇದಕ್ಕೆ ಅಸ್ತಿತ್ವವೇ ಇಲ್ಲ. ಸ್ವಪ್ನ ಸಾಕ್ಷಿ ಸ್ವಪ್ನವನ್ನು ಬಿಟ್ಟು ಬಂದ ಅಂದ್ರೆ ಸ್ವಪ್ನ ಪ್ರಪಂಚಕ್ಕೆ ಎಲ್ಲೂ ಅಸ್ತಿತ್ವ ಇಲ್ಲವೋ, ಹೇಗೆ ನಾವು ಎಚ್ಚರದಲ್ಲಿ ಮೈಸೂರು ಪಾಳಿಗಿದೆ, ತುಮಕೂರು ಪಾಳಿದೆ ಅನ್ನೋ ಹಾಗೇನೆ ಸ್ವಪ್ನ ಪ್ರಪಂಚ ಇದೆ ನಾವು ಎಚ್ಚರ ಬಂದು ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ನೋಡುವ ಆತ್ಮನೇ ನೋಡಿಸಿಕೊಂಡು ಕಾಣಿಸಿದ ಪ್ರಪಂಚವಾಗಿ ತೋರ್ತಾ ಇದ್ದ, ತಾನೇ ತನ್ನನ್ನ ತನ್ನಿಂದಲೇ ನೋಡ್ತಾ ಇದ್ದ ಅಂತ ಅದಕ್ಕೆ ಅರ್ಥ. ಇದನ್ನ ಯಾಕೆ ನೋಡ್ದ, ಯಾಕೆ ಅದು ನೋಡಿಸ್ಕೊಳ್ತು ಅಂತ ಹೇಳಿದ್ರೆ, ತಪ್ಪಿಳಿಕೆ ಇರೋದ್ರಿಂದ ನೋಡುವನಾಗಿ ನೋಡಿಸ್ಕೊಳ್ಳೋನಾಗಿ ತೋರ್ತು. ಈ ತಪ್ಪಿಳಿಕೆ ಕಳ್ಕೊಳ್ಳಿ ಅನ್ನೋದು ಉಪದೇಶವೇ ಹೊರತು ಯಾಕೆ ತೋರ್ತು, ಯಾಕೆ ನೋಡ್ದ ಅನ್ನೋದು ಅಲ್ಲ ವಿವಕ್ಷೆ. ಈ ತಪ್ಪಿಳಿಕೆ ಬಿಟ್ಟರೆ ಇದೆರಡಕ್ಕೆ ಏನು ಸಂಬಂಧ ಇಲ್ಲ. ತಪ್ಪಿಳಿಕೆಯಿಂದ ದುರ್ದೃಶ್ಯ ಸಂಬಂಧ ತೋರ್ತಾ ಇದೆ ಅಂತ ಅಷ್ಟಾರ್ಥ. ಮೂಲಭೂತವಾಗಿ ತಪ್ಪಿಳಿಕೆ ಇದೆ ಯಾವುದ್ರ ಬಗ್ಗೆ? ಅಧ್ಯಕ್ಷನಾದ ಸಾಕ್ಷಿಯ ಬಗ್ಗೆ. ಈ ಆತ್ಮನ ಬಗ್ಗೆ ಇರೋ ತಪ್ಪು ತಿಳುವಳಿಕೆಯೇ ನಮಗೆ ಈ ಎಲ್ಲ ಅನರ್ಥಕ್ಕೂ, ಎಲ್ಲ ದೃಶ್ಯಕ್ಕೂ, ಎಲ್ಲ ವಿಶೇಷಕ್ಕೂ ಕಾರಣ ಹೊರತು ಬೇರೆ ಏನು ಕಾರಣವನ್ನು ಕೊಡಕ್ಕಾಗಲ್ಲ. ಆದರೆ ಈ ಕಾರಣವನ್ನು ಬೇರೆ ವಾದಿಗಳು ಒಪ್ಪಲ್ಲ. ಸಾಂಖ್ಯರಾಗಲಿ, ಯೋಗಿಗಳಾಗಲಿ, ಜೈನರಾಗಲಿ, ಮೀಮಾಂಸಕರಾಗಲಿ ಬರೀ ಆತ್ಮನ ತಪ್ಪಳಿಕೆಯಿಂದ ಪ್ರಪಂಚ ತೋರುತ್ತೆ ಅನ್ನೋದನ್ನ ಅದ್ವೈತ ವೇದಾಂತ ಬಿಟ್ಟರೆ ಯಾವ ವಾದಿಗಳು ಒಪ್ಪಲ್ಲ. ಎಲ್ಲಾ ವಾದಿಗಳು ತಪ್ಪಳಿಕೆಗಿಂತ ಬೇರೆಯಾಗಿ ಇನ್ನೊಂದು ಕಾರಣ ಇದೆ. ಬಲಮಟ್ಟಿಗೆ ಎಲ್ಲಾ ವಾದಿಗಳು ಪ್ರಪಂಚ ಸತ್ಯ ಅಂತ ಹೇಳೋರೇ ಜಾಸ್ತಿ. ಪ್ರಪಂಚವನ್ನು ಪರಮಾತ್ಮ ಸೃಷ್ಟಿ ಮಾಡ್ದ ಅಂತಂದ್ರೂ ಕೂಡ
ಪರಮಾತ್ಮನ ಉಪಾದಾನ ಕಾರಣ ಅಂತ ಹೇಳದೇ ಇರೋರೇ ತುಂಬಾ ಜನ ವಾದಿಗಳು. ನಿಮಿತ್ತ ಕಾರಣ ಅಂತ, ನಿಮಿತ್ತ ಕಾರಣ ಅಂತ ಹೇಳ್ಬಿಟ್ಟು ಪ್ರಪಂಚ ಪಾಳಿ ಪ್ರಪಂಚ ಇದೆ ಅಂತ ಹೇಳೋರು. ಹಾಗಾಗಿ ಅವರ ಎಲ್ಲರ ಪ್ರಕಾರವಾಗಿಯೂ ಪ್ರಪಂಚ ಎಂದಿಗೂ ಬಾಧೆ ಆಗೋದೇ ಇಲ್ಲ. ಬೌದ್ಧರನ್ನು ಬಾಧ್ಯ ಮಾಡುವುದಾದ್ರೂ ಕೂಡ ಬೌದ್ಧರು ಶೂನ್ಯಕ್ಕೆ ಹೋಗಿ ನಿಂತುಬಿಟ್ರು. ತತ್ವ ಅನ್ನೋದೇ ಇಲ್ಲ ಅಂತ ಅಂದ್ಬಿಟ್ರು, ಪರಮಾರ್ಥವೇ ಇಲ್ಲ, ತತ್ವವೇ ಇಲ್ಲ ಅಂತ. ಆದ್ರೆ ವೇದಾಂತಗಳು ಮಾತ್ರ ಆತ್ಮನನ್ನು ಎಲ್ಲಿವರೆಗೆ ನಾವು ಅರಿಯೋಲ್ಲ ಅಲ್ಲಿವರೆಗೆ ಈ ದೃಶ್ಯವಾದ ಪ್ರಪಂಚ ಸಂಬಂಧ ಆತ್ಮನಿಗೆ ಇದ್ದಾಗ ಆಗತ್ತೆ. ನಿಜವಾಗಿಲ್ಲ. ಇದನ್ನ ದಿಗ್ದೃಶ್ಯ ಸಂಬಂಧದಿಂದ ಸಂಬಂಧವಿದೆ ಅನ್ಬೇಕೆ ಹೊರತು ಬೇರೆ ಸಂಬಂಧವಿಲ್ಲ ಅಂತ ಯಾಕಂತಿದ್ದಾರೆ ಅಂದ್ರೆ, ದಿಗ್ದೃಶ್ಯ ಸಂಬಂಧ ಇದೇನೋಕ್ಕಲ್ಲ. ದಿಗ್ದೃಶ್ಯ ಸಂಬಂಧ ಬಿಟ್ಟು ಇನ್ನೊಂದು ಸಂಬಂಧ ಇಲ್ಲ ಅಂತ ಅಲ್ಲಗಳಿರೋದಕ್ಕೆ ದಿಗ್ದೃಶ್ಯ ಸಂಬಂಧ ಅಂತ ಅಧ್ಯಾರೋಪ ಮಾಡಿದ್ರು. ಇದೊಂದು ಅಧ್ಯಾರೋಪ. ಕಾಣಿಸ್ಕೊಳ್ತಾ ಇದೆ, ಕಾಣುವನಾಗಿದ್ದಾನೆ, ಇಷ್ಟು ಬಿಟ್ರೆ ಇನ್ನೇನು ಸಂಬಂಧ ಇಲ್ಲ ಅಂತ. ಈಗ ಮತ್ತೆ ಪ್ರಶ್ನೆ ಮಾಡ್ತಾನೆ ಪೂರ್ವಪಕ್ಷಿ, ನೀವು ಕಾಣಿಸ್ಕೊಳ್ತಾ ಇದೆ, ಕಾಣ್ತಾ ಇದೆ ಎಂದು ಸಾಕ್ಷಿಯೇ ನೇರವಾಗಿ ನೋಡ್ತಾನೋ, ಸಾಕ್ಷಿಯು ಒಂದರ ಮೂಲಕ ನೋಡ್ತಾನೋ, ಹೇಗೆ ನೋಡ್ತಾನೆ ಅಂತ ಈ ಪ್ರಶ್ನೆ ಮಾಡ್ತಾರೆ. ಚೆನ್ನಾಗಿದೆ ವಿಚಾರ. ಇದರಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಂದ್ರೆ, ಸಾಕ್ಷಿಯ ಇರುವೆ ಜಗತ್ತಿನ ಇರುವು. ಹೇಗೆ ಎಲ್ಲಾ ಭಕ್ಷ್ಯದಲ್ಲೂ ಇರುವ ಸಿಹಿ ಸಕ್ಕರೆ ಇದೆಯೋ, ಪ್ರಪಂಚದ ಎಲ್ಲಾ ಇರುವಿಕೆಯು ಸಾಕ್ಷಿಯ ಇರುವಿಕೆಯೇ. ಇವನ ಇರುವಿಕೆಯೇ ಎಲ್ಲದೂ ಇರುವ ಭೂಮಿ, ಇರುವ ನೀರು, ಇರುವ ತೇಜಸ್ಸು, ಇರುವ ವಾಯು, ಇರುವ ಆಕಾಶ ಕೊಡ್ತಾ ಇದೆ ಹೊರತು ಅವರವರಿಗೂ ಒಂದೊಂದು ಇರುವಿದೆ ಇಲ್ಲ. ಆತ್ಮನ ಇರುವೆ, ಸಾಕ್ಷಿಯ ಇರುವೆ ಅವುಗಳ ಇರುವು. ಈ ಇರುವನ್ನ ಸಾಕ್ಷಿಯು ಸಾಕ್ಷಿ ಮಾತ್ರದಿಂದ ಗುರುತಿಸ್ಕೊಂಡವನಾದಾಗ ಇದು ಯಾವುದು ತೋರೋದೇ ಇಲ್ಲ. ಇದೆಲ್ಲ ಇಲ್ಯೂಷನ್, ಬರೀ ತೋರಿಕೆ ಅಂತ ಆಗ್ಬೋದ್ರಿಂದ ಇದು ಇರುವು ಮರೆ ಆಗ್ಬೇಕು, ಭ್ರಾಂತಿ ಆಗ್ಬೇಕು. ಅಧ್ಯಕ್ಷೇನ ಕೃತ ದೃಷ್ಟಿ ದೃಶ್ಯಂ ವ್ಯಾಪ್ನೋತ್ ತಥಾಪಿ ವಾ ಇತ್ಯಾಧ್ಯಕ್ಷ ಕೃತ ಕಶ್ಚಿದ್ ಉಪಕಾರೋ ಭವೇದ್ಯಾಂ. ಅಧ್ಯಕ್ಷೇನ ಕೃತ ದೃಷ್ಟಿರ್ದೃಶ್ಯಂ ವ್ಯಾಪ್ನೋತ್ ತಥಾಪಿ ವಾ ಇತ್ಯಾಧ್ಯಕ್ಷ ಕೃತ ಕಶ್ಚಿದ್ ಉಪಕಾರೋ ಭವೇದ್ಯಾಂ. ಅಧ್ಯಕ್ಷೇನ ಕೃತ ದೃಷ್ಟಿಃ ದೃಶ್ಯಂ ವ್ಯಾಪ್ನೋತಿ ಅಥ ಅಪಿ ವಾ ಇತ್ಯಾಧ್ಯಕ್ಷಕೃತಃ ಕಶ್ಚಿದ್ ಉಪಕಾರಃ ಭವೇದ್ಯಾಂ. ಏನು ಪ್ರಶ್ನೆ ಇದು ಸ್ವಾಮಿ? ಅಧ್ಯಕ್ಷರು ಪ್ರಪಂಚವನ್ನು ಬೆಳಗುತ್ತಾನೆ, ನೋಡುತ್ತಾನೆ ನೀವು ಅಂತಿದ್ದೀರಲ್ಲ, ಇದೇನು ಸಾಕ್ಷಾತ್ ಅಧ್ಯಕ್ಷನಿಂದ ಕೃತ, ಅಧ್ಯಕ್ಷನಿಂದಲೇ ಮಾಡಲ್ಪಟ್ಟದ್ದಾದ ಒಂದು ದೃಷ್ಟಿಯು ದೃಶ್ಯವನ್ನು ವ್ಯಾಪಿಸ್ಕೊಳುತ್ತೆ ಹಾಗಂತಿದ್ದೀರೋ, ಅವಾಗ ಏನಾಗುತ್ತೆ? ದ್ವೈತ ಬಂದು ಕೂತ್ಕೊಂಡ್ಬಿಡುತ್ತೆ. ಅಧ್ಯಕ್ಷನ ದೃಷ್ಟಿ, ಸಾಕ್ಷಿಯ ದೃಷ್ಟಿ, ಅವನು ದ್ವೈತ ಪ್ರಪಂಚವನ್ನು ಬೆಳಗ್ತಾನೆ. ಸೂರ್ಯ ಭೂಮಿಯನ್ನು ಬೆಳಗುವ ಹಾಗೇನೆ ಅಧ್ಯಕ್ಷ ಪ್ರಪಂಚವನ್ನು ಬೆಳಗ್ತಾ ಇದ್ದಾನೆ ಅಂತ ಹಾಗಂತಿದ್ದೀರೋ, ಅಥವಾ ಧಿಯಾಂ ಅಧ್ಯಕ್ಷಕೃತ ಕಷ್ಟಿದ ಬುದ್ಧಿ ಮಧ್ಯ ಒಂದು ಇಟ್ಕೊಂಡು ಅದಕ್ಕೆ ಅಧ್ಯಕ್ಷರಿಂದ ಏನೋ ಒಂದು ಉಪಕಾರವಾಗಿ ತನ್ನ ಮೂಲಕ, ಹೇಗೆ ಲಾಟಿನು ಒಳಗಡೆ ಬತ್ತಿ ಇರುತ್ತಲ್ಲ, ಲಾಟಿನ್ ಒಳಗೆ ಅದ್ರ ಮೇಲೆ ಗಾಜನ್ನ ಹಾಕ್ತಾರೆ. ಆ ಲಾಟಿನ್ ಬತ್ತಿ ಒಳಗೆ ದೀಪ ಗಾಜಿನ ಮೂಲಕ ಪಸರಿಸ್ಕೊಳುತ್ತೆ. ಆ ಗಾಜು ತೆಗೆದ್ರೆ ಬೆಳಕು ಕಮ್ಮಿ ಆಗುತ್ತೆ, ಗಾಜು ಹಾಕಿದ್ರೆ ಬೆಳಕು ಜಾಸ್ತಿ ಆಗುತ್ತೆ. ಗಾಜು ಅದು ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡಿಬಿಟ್ಟು ಪ್ರತಿಬಿಂಬಿಸಿ ಪ್ರತಿಫಲಿಸಿ ಜಾಸ್ತಿ ಮಾಡುತ್ತಲ್ಲ. ಆ ರೀತಿ ಮಧ್ಯ ಮೀಡಿಯೇಟರ್ ಬುದ್ಧಿ ಅಂತ ಒಂದು ಇದ್ದು, ಬುದ್ಧಿ ಮೂಲಕ ಸಾಕ್ಷಿಗೆ ಉಪಕಾರವಾಗಿ ಪ್ರಪಂಚ ನೋಡೋದು ಅಂತ ಆಗ್ತಾ ಇದೆಯೋ, ಡೈರೆಕ್ಟ್ ಆಗಿ ಸಾಕ್ಷಿ ಪ್ರಪಂಚವನ್ನು ಬೆಳಗ್ತಾ ಇದ್ದಾರ, ಹೇಗೆ ನಿಮ್ಮ ಅಭಿಪ್ರಾಯ ಅಂತ ಪ್ರಶ್ನೆ. ಇದು ಅವಿದ್ಯೆಯಿಂದ ಆದದ್ದು ವಿಚಾರ ಸದ್ಯ ಬದಿವತ್ತಿ ಮಾಡ್ತಾ ಇರೋ ಪ್ರಶ್ನೆ. ಅವಿದ್ಯೆಯಿಂದಪ್ಪ ಆಗಿರೋದು, ನಿಜವಾಗಿ ಬೆಳಗೋದು ಅನ್ನೋದಿಲ್ಲ, ಬೆಳೆಸ್ಕೊಳ್ತಾ ಇರೋದೇ ಅನ್ನೋದು ಇಲ್ಲ, ಪ್ರಪಂಚವೇ ಇಲ್ಲ, ಇರೋದೆಲ್ಲ ಆತ್ಮನೊಬ್ಬನೇ ಅನ್ನೋ ಪರಮ ಸಿದ್ಧಾಂತವನ್ನ ಯಾರು ಹಿಡ್ಕೊಂಡಿದ್ದಾರೆ, ಅವನಿಸಿದ್ದಾರೆ, ಅವರಿಗೆ ಈ ಪ್ರಶ್ನೆಯೂ ಬರಲ್ಲ, ಉತ್ತರ ಹೋಗುತ್ತೆ ಅವಶ್ಯಕತೆ ಇಲ್ಲ. ಪ್ರಪಂಚವನ್ನು ಅಧ್ಯಕ್ಷ ಬೆಳಗ್ತಾ ಇದ್ದಾನೆ ಅಂತ ಅಂದ್ರಲ್ಲ, ಅದನ್ನು ಅಕ್ಷರಾರ್ಥ ಹಿಡ್ಕೊಂಡು ಇದನ್ನು ಹೊಂದ್ಸೋಕ್ ಹೋದಾಗ ಅಧ್ಯಕ್ಷ ಬೆಳಗ್ತಾನೆ ಅಂದ್ರೆ ಸಾಕ್ಷಾತ್ ಅಧ್ಯಕ್ಷನ ಲೈಟ್ ಬಿಟ್ಟು ಬೆಳಗ್ತಾನ ಪ್ರಪಂಚವನ್ನ, ಅಥವಾ ಬುದ್ಧಿಗೆ ಉಪಕಾರ ಮಾಡುವುದರ ಮೂಲಕ, ಬುದ್ಧಿಯ ಮೂಲಕ ಪ್ರಪಂಚ ಬೆಳಗ್ತಾನ, ಹೇಗೆ ಬೆಳಗ್ತಾನೆ, ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ.
ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಪ್ರಪಂಚ ತೋರಿಕೆ ಸುಳ್ಳು ಅಂತ ಬೇಗ ಒಪ್ಕೊಳಕ್ಕಾಗಲ್ಲ. ಪ್ರಪಂಚ ಪಾಡಿಗೆ ಒಂದಿದೆ, ಅದು ಅರಿಸ್ಕೊಳ್ತಾ ಇದೆ, ಆತ್ಮ ಅರಿತಾ ಇದ್ದಾನೆ ಅನ್ನೋದು ನಮ್ಮ ಯುಕ್ತಿಗೂ ಅನುಭವ ಲೋಕಾನುಭವಕ್ಕೂ ಹತ್ರ ಅನ್ಸುತ್ತೆ. ಯಾಕೆಂದ್ರೆ ನೋಡುವಾತನು ನೋಡಿಸಿಕೊಳ್ಳುವಂಥದ್ದು ಬೇರೆ ಬೇರೆ ಆಗಿರ್ಬೇಕು ಅಂತ ಒಂದು ನಿಯಮ ಇದೆ. ನೋಡಿಸಿಕೊಂಡ ಪುಸ್ತಕ ನೋಡುವಾಗ ನನಗಿಂತ ಬೇರೆಯಾಗಿದೆ. ನಾನು ಪುಸ್ತಕವನ್ನು ನೋಡುತ್ತಿದ್ದೇನೆ ಅಂದ್ರೆ ನಾನು ನೋಡೋ ಕ್ರಿಯೆಗೆ ಪುಸ್ತಕ ವಿಷಯವಾಗಿದೆ, ಪುಸ್ತಕ ಬೇರೆ ಇದೆ ಅಂತ. ಆಗ ಸಾಕ್ಷಿಯು ಬೆಳಗುತ್ತಿದ್ದಾನೆ ಅಂದ್ರೆ ಸಾಕ್ಷಿಯ ಬೆಳಗುವಿಕೆಗೆ ವಿಷಯವಾಗಿ ಪ್ರಪಂಚ ತೋರ್ತಾ ಇದೆ. ಪ್ರಪಂಚವನ್ನು ಸಾಕ್ಷಿ ಬೆಳಗ್ತಾ ಇದ್ದಾನೆ ಅಂತಂದ್ರೆ ಸಾಕ್ಷಿಗೂ ಪ್ರಪಂಚಕ್ಕೂ ದೃಗ್ದೃಶ್ಯ ಸಂಬಂಧ ಇದೆ. ದೃಗ್ದೃಶ್ಯ ಸಂಬಂಧದ ಮೂಲಕವಾಗಿ ಆತ್ಮ ಸಾಕ್ಷಿ ಪ್ರಪಂಚ ಬೆಳಗ್ತಾ ಇದ್ದಾನೆ ಅಂತ ಹಾಗಂತಿದ್ದೀರೋ, ಅಥವಾ ಮಧ್ಯ ಒಂದು ಅದು ಚಿಮಣಿ ಮೂಲಕ ಬೆಳಕು ಬರುವ ಹಾಗೆ ಬುದ್ಧಿ ಅನ್ನುವಂತಹ ಒಂದು ಉಪಾಧಿ ಇಟ್ಕೊಂಡು ತನ್ಮೂಲಕ ಬೆಳಗೋದು ಆಗ್ತಾ ಇದೆಯಾ, ಹೇಗಾಗ್ತಿದೆ ಅಂತ. ಇವಾಗ ಏನಾಗುತ್ತೆ ಅಂದ್ರೆ ಚಿಮಣಿ ಮೂಲಕ ಬೆಳಗ್ತಾ ಇದ್ದಾನೆ ಅನ್ನೋ ಹಾಗೆ ಇಟ್ಕೊಂಡ್ರೆ ಆ ಬುದ್ಧಿ ಸ್ವತಂತ್ರವಾಗಿದೆ ಅಂತ ಒಪ್ಕೋಬೇಕಾಗತ್ತೆ. ಹೇಗೆ ಚಿಮಣಿ ತಂಪಾಡಿಗಿದೆಯೋ ಹಾಗೆ ಸಾಕ್ಷಿಯು ಪ್ರಪಂಚ ನಾವು ಕರಕ ಹಾಕೊಂಡು ಓದ್ತೀವೋ ಬುದ್ಧಿ ಮೂಲಕ ನೋಡ್ತಾನೆ ಅಂದ್ರೆ ಬುದ್ಧಿಯ ಇನ್ಸ್ಟ್ರೂಮೆಂಟ್ ಇದ್ದೇ ಇರುತ್ತೆ, ತನ್ನ ಮೂಲಕ ಪ್ರಪಂಚ ನೋಡ್ತಾನೆ ಅಂತ. ಅವಾಗಲೂ ಒಂದು ಕೆಲವು ದೋಷ ಬರುತ್ತೆ. ಏನ್ ದೋಷ ಬರುತ್ತೆ? ಬುದ್ಧಿಗೆ ಸ್ವತಂತ್ರವಾದ ಅಸ್ತಿತ್ವ ಬರುತ್ತೆ. ಆಮೇಲೆ ಆ ಬುದ್ಧಿಯನ್ನು ಬಾಧೆ ಮಾಡೋದು ಹೇಗೆ ಅಂತ ಆಗ ಪ್ರಶ್ನೆ ವಿಚಾರ ಬರುತ್ತೆ. ಆ ಬುದ್ಧಿಯನ್ನು ಆತ್ಮ ಬೆಳಗ್ತಿದ್ರೆ, ಆ ಆತ್ಮ ಬೆಳಗ್ದ ಬರೀ ಪ್ರಪಂಚ ಅಂದ್ರೆ ಬುದ್ಧಿಯನ್ನು ಮನಸ್ಸನ್ನು ದೇಹದಿಂದ ಬಿಟ್ಟು ಬೆಳಗ್ತಾ ಇದ್ದಾನೋ, ದೇಹೇಂದ್ರಿಯ ಮನೋಬುದ್ಧಿಯೂ ಪ್ರಪಂಚಕ್ಕೆ ಸೇರಿದ್ದಾಗಿ ಅವುಗಳ ಸಮೇತ ಬೆಳಗ್ತಾ ಇದ್ದಾನ. ಆಮೇಲೆ ಸಾಕ್ಷಿ ಬೆಳಗುವಾಗ ಸಾಕ್ಷಿಗೆ ಜೀವನಿಗೆ ಕರ್ಣ ಇರುವ ಹಾಗೆ ಸಾಕ್ಷಿ ಕರ್ಣ ಇಲ್ಲ. ಕರ್ಣ ಇನ್ಸ್ಟ್ರೂಮೆಂಟು ಅಂದ್ರೆ ಸಾಧನಗಳು. ಕಣ್ಣಿಲ್ಲ ಸಾಕ್ಷಿಗೆ, ಸಾಕ್ಷಿಗೆ ಮನಸ್ಸೂ ಇಲ್ಲ, ಬುದ್ಧಿಯೂ ಇಲ್ಲ, ದೇಹವೂ ಇಲ್ಲ. ಸಾಕ್ಷಿಯ ಚೈತನ್ಯಕ್ಕೆ ವಿಷಯವಾಗಿ ಪ್ರಪಂಚ ತೋರುತ್ತೆ ಅಂದ್ರೆ ಪ್ರಪಂಚನ ಎಷ್ಟು ಮಾಡ್ಕೊಂಡಿದ್ದು ದೇಹದಿಂದ ಹೊರಕ್ಕಿರೋದು ಮಾತ್ರ ಪ್ರಪಂಚವೋ, ದೇಹೇಂದ್ರಿಯ ಮನೋಬುದ್ಧಿ ಸೇರಿಕೊಂಡು ಪ್ರಪಂಚವೋ ಅಷ್ಟನ್ನು ಬೆಳಗ್ತಾ ಇದ್ದಾನೆ ಅಂದ್ರೆ ಅವಾಗ ಚಿಮಣಿ ಸ್ಥಾನ ಬರೋಲ್ಲ. ಯಾವುದೋ ಬುದ್ಧಿ ಇಲ್ಲ, ಬುದ್ಧಿಯನ್ನು ಬೇರೆ ಒಪ್ಕೊಂಡು, ಯಾಕಂದ್ರೆ ಬರೀ ಸಾಕ್ಷಿಯು ಸಾಕ್ಷಿ ತಾನು ಹೇಗಿದೆಯೋ ಹಾಗೆ ನೋಡ್ತಾನೆ ಹೊರತು ಸಾಕ್ಷಿಗೆ ವಿಶೇಷವಾಗಿ ನೋಡಕ್ ಬರೋಲ್ಲ. ಯಾಕೆಂದ್ರೆ ಅದು ಸ್ವರೂಪ ಹಾಗೆ ಕೂಟಸ್ಥವಾಗಿ ಅವಿಕ್ರಿಯವಾಗಿರೋದ್ರಿಂದ ಸುಷುಪ್ತಿಯಲ್ಲಿ ಹೇಗಿದಾನೋ ಹಾಗಿದ್ದಾನೆ ಸಾಕ್ಷಿ. ಸುಷುಪ್ತಿಯಲ್ಲಿ ಹೇಗೆ ಏನನ್ನೂ ಬೆಳಗದೇನೆ ತನ್ನಷ್ಟಿಗೆ ತಾನು ಇರೋನು, ಹಾಗೆ ಎಚ್ಚರದಲ್ಲೂ ಕೂಡ ಸಾಕ್ಷಿಯು ಅವಿಕ್ರಿಯನಾಗಿ ಏಕರೂಪನಾಗಿ ಚಿನ್ಮಾತ್ರನಾಗಿ ಅಖಂಡನಾಗಿ ಪರಿಪೂರ್ಣನಾಗಿದ್ದಾನೆ. ಅವನ ಕಡೆಯಿಂದ ನೋಡೋದು ಒಂದು ಕ್ರಿಯೆ ಇಲ್ಲ, ವ್ಯಾಪಾರ ಇಲ್ಲ, ಒಂದು ವಿಶೇಷ ಇಲ್ಲ ಅಲ್ವಾ. ಸಾಕ್ಷಿಗೆ ನೋಡೋದು ಅಂತ ಒಂದು ಘಟನೆ ತಿಳ್ಕೊಂಡ್ರೆ, ಒಂದು ಇನ್ಸಿಡೆಂಟ್ ತಿಳ್ಕೊಂಡ್ರೆ ಅದೊಂದು ಕ್ರಿಯೆಯಿಂದ ನಡೆಯೋದು. ಸಾಕ್ಷಿಯು ಬೆಳಗುತ್ತಾನೆ ಅಂದ್ರೆ ಬೆಳಗೋ ಕ್ರಿಯೆ ವ್ಯಾಪಾರ ಒಂದು ವಿಶೇಷ ಮಾಡ್ಬಿಟ್ಟು ಬೆಳಗ್ತಾನೆ ಅಂತೀರಾ, ಅದು ಹೊಂದಲ್ಲ. ಈ ಉಪಾಧಿಯಿಂದ ಬೆಳಗ್ತಾನೆ ಅಂದ್ರೆ ಉಪಾಧಿಯ ಅಸ್ತಿತ್ವ ಹೇಗೆ ಅಂತ ಇದು ಕಗ್ಗಂಟ್ ಪ್ರಶ್ನೆ. ಅದಕ್ಕೆ ಬಿಡಿಸ್ತಾ ಇದ್ದಾನೆ ಪೂರ್ವಪಕ್ಷಿ. ಹೇಗೆ ಇದರ ಅಭಿಪ್ರಾಯ ಏನು ಅಂತ ಹೇಳಿ ಇದನ್ನ ವಿವರಣೆ ಓದಿ. ಸಾಕ್ಷ್ಯಕ್ಕೂ ದೃಗ್ದೃಶ್ಯ ಭಾವವಲ್ಲದೆ ಮತ್ತೆ ಯಾವ ಸಂಬಂಧವೂ ಆಗಲಾರದಷ್ಟೇ. 448 ಹೇಳ್ಬಿಟ್ಟು ದೃಗ್ದೃಶ್ಯ ಸಂಬಂಧ ಅಷ್ಟೇ ಇರೋದು ಅಂತ, ಬೇರೆ ಸಂಬಂಧ ಇಲ್ಲ ಅಂತ. ಈ ಸಂಬಂಧವು ಉಂಟಾಗುವುದಕ್ಕೆ 2 ಪ್ರಕಾರಗಳಿವೆ. ಬತ್ತಿಯ ಬೆಳಕು ಮುಸುಕಿದ ಚಿಮಣಿಯ ಮೂಲಕವಾಗಿ ಕೋಣೆಯನ್ನೆಲ್ಲ ವ್ಯಾಪಿಸುವಂತೆ ಚೈತನ್ಯವೇ ದೃಶ್ಯವನ್ನು ವ್ಯಾಪಿಸುವುದು ಒಂದು ಬಗೆ. ಅಥವಾ ಸೂರ್ಯನ ಬೆಳಕು ನೀರಿನಲ್ಲಿ ಪ್ರತಿಬಿಂಬಿಸಿ ನೀರಿನೊಳಗೆ ಬೆಳಕಿನಂತೆ ತೋರುವಂತೆ ಚೈತನ್ಯದಿಂದಾದ ಯಾವುದಾದರೊಂದು ವಿಶೇಷವು ದೃಶ್ಯದಲ್ಲಾಗುವುದು ಒಂದು ಬಗೆ. ಇವುಗಳಲ್ಲಿ ಯಾವ ಪಕ್ಷವನ್ನು ಗ್ರಹಿಸಬೇಕು ಎಂದು ಪ್ರಶ್ನೆ. ಬತ್ತಿಯ ಬೆಳಕು ಮುಸ್ಕಿನ ಕೋಣ ವ್ಯಾಪಿಸೋದು, ಚೈತನ್ಯವೂ ದೃಶ್ಯ ವ್ಯಾಪಿಸೋದು ಅಂದ್ರೆ ಅಲ್ಲಿ ಅಂತಃಕರಣ ಮೂಲಕ ಸೇರಿಸ್ಕೊಳ್ಬೇಕು, ಧ್ಯಾನ ಮಾಡಬೇಕು. ಆ ಚಿಮಣಿ ಜಾಗದಲ್ಲಿ ಆ ಅಂತಃಕರಣ ಕೂತ್ಕೊಂಡಿದೆ. ಬತ್ತಿಯ ಬೆಳಕಿನ ದೀಪ ಜಾಗದಲ್ಲಿ ಆತ್ಮ ಕೂತ್ಕೊಂಡಿದ್ದಾನೆ. ಹಾಗೆ ಚೈತನ್ಯ ವ್ಯಾಪಿಸ್ಕೊಂಡಿದೆಯಾ? ಅಥವಾ ಸೂರ್ಯನ ಬೆಳಕು ನೀರಿಗೆ ಬಿದ್ದು ನೀರಿನ ರಿಫ್ಲೆಕ್ಟ್ ಆಗುತ್ತಲ್ಲ ಕನ್ನಡಿ ಮೇಲೆ ನೀರ್ ಮೇಲೆ, ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಹೇಗೆ? ಅದು ಹಾಗೆ ಆಗುತ್ತೆ. ಅವಾಗ ಮಧ್ಯೆ ಇನ್ನೊಂದು ಇಟ್ಕೊಂಡಂಗೆ ಆಗುತ್ತೆ.
ಡೈರೆಕ್ಟ್ ಆಗಿ ಸಾಕ್ಷಿ ಬೆಳಗತ್ತೆ ಇರೋದನ್ನ ತಗೊಂಬರಕ್ಕೆ ಕಷ್ಟ ಆಗೋದಿಲ್ಲ. ಹೇಗೆ ನೀವು ಆತ್ಮ ಬೆಳಗ್ತಾ ಜಾಗ ಅಂದ್ರೆ ಹೇಗೆ ಹೊಂದಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಇದು. ಸಚೋಕ್ತಸ್ತನ್ನಿಭತ್ವಂ ಪ್ರಾಕ್ ಸಂವ್ಯಾಪ್ತಿಶ್ಚ ಘಟಾದಿಷು ಯಥಾ ಲೋಕಾದಿ ಸಂವ್ಯಾಪ್ತಿ ವ್ಯಂಜಕತ್ವಾದ್ಯಸ್ತಥಾ. ಸಹ ಚ ಉಕ್ತಃ ತನ್ನಿಭತ್ವಂ ಪ್ರಾಕ್ ಸಂವ್ಯಾಪ್ತಿಃ ಚ ಘಟಾದಿಷು ಯಥಾ ಆಲೋಕಾದಿ ಸಂವ್ಯಾಪ್ತಿಃ ವ್ಯಂಜಕತ್ವಾತ್ ಧಿಯಃ ತಥಾ. ಸಹ ಸಂಬಂಧ ಕೀದೃಶಃ ಅಂದ್ರೆ ಸಾಕ್ಷಿಗೂ ದೃಶ್ಯಕ್ಕೂ ಸಂಬಂಧ ಯಾವ ತರಹ ಅಂತ ಹೇಳಿದ್ರೆ ಅದರಂತೆ ತೋರುವುದೆಂದು ಗಡಿಗೆ ಮುಂತಾದ ಬುದ್ಧಿಯು ವ್ಯಂಜಕ ಆಗಿರುವುದರಿಂದ ಬೆಳಕು ಮುಂತಾದ ವ್ಯಾಪ್ತವಾಗಿರುವಂತೆ ವ್ಯಾಪಿಸುವುದೆಂದು ಹಿಂದೆ ಹೇಳಿದ್ದೀವಿ. ಅಂದ್ರೆ ಚಿದಾಭಾಸವಾಗಿ ಬೆಳಗೋದನ್ನೇ ಆತ್ಮ ಬೆಳಗ್ತಾನೆ ಅಂತ ಔಪಚಾರಿಕವಾಗಿ ಹೇಳಬೇಕೇ ಹೊರತು ವಾಸ್ತವಿಕವಾಗಿ ಬೆಳಗ್ತಾನೆ ಅಂತ ಹೇಳಬಾರದು ಅನ್ನೋದು ತಾತ್ಪರ್ಯ. ಚಿದಾಭಾಸ ವಿಶಿಷ್ಟವಾದ ಅಂತಃಕರಣವು ಅಥವಾ ನಾನು ಅನ್ನುವುದು ಅದರ ಮೂಲಕ ಬೆಳಕು ಹೇಗೆ ಗಡಿಗೆಯನ್ನು ವ್ಯಾಪಿಸ್ಕೊಳ್ಳುತ್ತೋ ಚಿತ್ತಿನ ಆಭಾಸ ನಾನು ಅನ್ನೋದನ್ನು ವ್ಯಾಪಿಸ್ಕೊಳ್ಳೋದ್ರ ಮೂಲಕ ಎಲ್ಲವನ್ನು ಬೆಳಗತ್ತೆ ಅಂತ ಈ ರೀತಿ ಹೇಳಿದೀವಿ ನಾವು. ಅದನ್ನು ನಿಮ್ಮ ಜ್ಞಾಪಕ ಮಾಡ್ಕೋಬೇಕು ಅಂತ ಇದ್ದಾರೆ. ಸನ್ನಿಭತ್ವ ತನ್ನಿಭ ಅಂದ್ರೆ ಹೋಲೋದು, ಚೈತನ್ಯದಂತೆಯೇ ಹೋಲೋದು ಅಂತ ಹೇಳಿದೆಯಲ್ಲ ಅದನ್ನು ನಾವು ಹಿಂದೆ ಹೇಳ್ಬಿಟ್ಟಿದ್ವಿ. ಸನ್ನಿಭತ್ವ ಪ್ರಾಗುಪ್ತ ಅಂತ. ಯಾವುದೋ ಅಹಂಕಾರ, ಅಹಂಕಾರವು ಬಲಮಟ್ಟಿಗೆ ಆತ್ಮನಂತೆಯೇ ಹೋಲುತ್ತೆ ಅಂತ ನಾವು ಹೇಳಿದ್ವಿ. ಅದು ಧಿಯ ಘಟಾದಿಷು ಸಂವ್ಯಾಪ್ತಿಷ್ಠ. ಬುದ್ಧಿಯು ಘಟಾದಿಗಳ ವ್ಯಾಪ್ತಿ ಹೇಗೆ ಅಂದ್ರೆ ಆಲೋಕ ಬೆಳಕು ಹೇಗೆ ಗಡಿಗೆಯಲ್ಲಿ ವ್ಯಾಪಿಸ್ಕೊಳುತ್ತೋ ಆ ರೀತಿ ಬುದ್ಧಿ ವ್ಯಾಪಿಸ್ಕೊಳುತ್ತೆ ಎಂದು. ಅದು ಆಲೋಕ ಗಡಿಗೆ ವ್ಯಾಪಿಸ್ಕೊಳ್ಳೋದಾದ್ರೆ ಗಡಿಗೆ ಆಲೋಕ ಬೇರೆ ಬೇರೆಯಾಗಿರುತ್ತೆ. ಆಲೋಕ ಅಂದ್ರೆ ಬೆಳಕು, ಬೆಳಕು ಗಡಿಗೆ ಮೇಲೆ ಬಿದ್ದು ಗಡಿಗೆ ಇದು ಅಂತ ತೋರುತ್ತೆ. ಆದ್ರೆ ಬುದ್ಧಿಯು ಗಡಿಗೆಯನ್ನು ವ್ಯಾಪಿಸ್ಕೊಳ್ಳುವಾಗ ಗಡಿಗೆ ಒಂದು ಇದ್ದು ಚಿದಾಭಾಸವಾದ ಆತ್ಮದ ಬೆಳಕು ಅಂತಃಕರಣ ಮೂಲಕ ಗಡಿಗೆ ವ್ಯಾಪಿಸ್ಕೊಳುತ್ತೆ ಅಂತ ಇದ್ದಾರೆ. ಇದು ವ್ಯಾವಹಾರಿಕವಾದಂತಹ ಒಂದು ಉತ್ತರ. ಇದು ಗಡಿಗೆ ಹೊರಗಡೆ ಇದೆ, ಪುಸ್ತಕ ಇದೆ, ಚಾಪೆ ಇಲ್ಲ ಇದೆ, ಬುದ್ಧಿಯು ಹೋಗ್ಬಿಟ್ಟು ಅದನ್ನು ವ್ಯಾಪಿಸ್ಕೊಳುತ್ತೆ, ಅದನ್ನ ಅರಿವಿನಿಂದ ಬಳಿಯತ್ತೆ, ಅವಾಗ ಬುದ್ಧಿಗೆ ಅರಿವಾಗುತ್ತೆ ಅಂತ. ಬುದ್ಧಿಯು ಅಥವಾ ಮನಸ್ಸು ಕಣ್ಣಿನ ಮೂಲಕ ಆ ವಿಷಯಕ್ಕೆ ಹೋಗಿ ವಿಷಯಾಕಾರವಾಗಿ ಅದನ್ನ ಅರಿಯತ್ತೆ ಅಂತ ಇದ್ದಾರೆ. ಇದು ಒಂದು ಹಂತದ ಉತ್ತರವೇ ಹೊರತು ಮಾಂಡೂಕ್ಯದಲ್ಲಿ ಬುದ್ಧಿಯೇ ವಿಷಯವಾಗಿ ವಸ್ತುವಾಗಿ ತೋರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ವಿರೋಧವ ಇದು. ಅದು ಪರಮ ಸಿದ್ಧಾಂತ. ವಸ್ತುವೇ ಇಲ್ಲ, ವಸ್ತು ಆಕಾರವಾಗಿಯೂ ಅಂತಃಕರಣವೇ ತಾನೇ ತೋರ್ಕೊಳ್ಳುತ್ತೆ. ಅಂತಃಕರಣವು ವಸ್ತು ಆಕಾರ ವಿಷಯಾಕಾರ ತೋರೋದನ್ನ ಸಾಕ್ಷಿಯು ಬೆಳಗೋದನ್ನೇ ಆತ್ಮ ಅದನ್ನು ಬೆಳಗ್ತಾ ಇದ್ದಾನೆ, ಸಾಕ್ಷಿ ತೋರೋದನ್ನೇ ಬೆಳಗ್ತಾ ಇದ್ದಾನೆ ಅಂತ ಆರೋಪನೆ ಕಳಿಸುತ್ತೆ. ಇದು ಕಾಣ್ತಾ ಇದೆ, ತೋರ್ತಾ ಇದೆ ಅನ್ನುವಂತಹ ಹಠ ಯಾರಿಗಿದೆ ಅವರು ಹೊಂಚೋದಕ್ಕೆ ಪ್ರಕ್ರಿಯೆ. ಇದು ಹೊಂಚುವ ಪ್ರಕ್ರಿಯೆ ಹೊರತು ಸಿದ್ಧಾಂತ ಏನು ಅಂತ ಕೇಳಿದ್ರೆ ಚಿದಾಭಾಸವೂ ಕಲ್ಪಿತ, ಅಂತಃಕರಣವೂ ಕಲ್ಪಿತ, ಪ್ರಪಂಚವೂ ಕಲ್ಪಿತ. ಇರೋದು ಆತ್ಮ ಮಾತ್ರ. ಆತ್ಮಗಿಂತ ಬೇರೆ ಏನೇನು ಇಲ್ಲವೇ ಇಲ್ಲ. ಕೇವಲ ಆತ್ಮ ಮಾತ್ರವೇ ಇದೆಯೋ ಮತ್ತು ಅದಕ್ಕೆ ಅಂತಃಕರಣ ಅದು ಚಿದಾಭಾಸವಾದ ನಾನು ಅನ್ನೋದು, ಅಂತಃಕರಣ ಅನ್ನೋದು, ಪ್ರಪಂಚ ಅನ್ನೋದು ತಗೊಂಡ್ಬಂದ್ರೆ ಮತ್ತೆ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಲೋಕದ ಜನರ ಇದನ್ನು ಅನುವಾದ ಮಾಡ್ಕೋಬೇಕಾಗುತ್ತೆ. ಲೋಕದ ಸಾಮಾನ್ಯ ಜನರು ಹೊರಡೆ ಪ್ರಪಂಚ ಪದಾರ್ಥ ಇದೆ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಮನಸ್ಸು ಇಂದ್ರಿಯ ಮೂಲಕ ಹೋಗಿ ಅದನ್ನು ವ್ಯಾಪಿಸ್ಕೊಳುತ್ತೆ ಅಂತ. ಸೂರ್ಯನ ಬೆಳಕು ಹೇಗೆ ಪದಾರ್ಥವನ್ನು ವ್ಯಾಪಿಸ್ಕೊಳುತ್ತೋ ಪ್ರತ್ಯಯ ಹೋಗಿ ಪದಾರ್ಥವನ್ನು ವ್ಯಾಪಿಸ್ಕೊಳುತ್ತೆ ಅಂತ. ಈ ಪ್ರತ್ಯಯದಲ್ಲೂ ನಾನು ಅನ್ನೋದಲ್ಲೂ ಚೈತನ್ಯದ ಆಭಾಸ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದನ್ನೇ ಚಿದಾಭಾಸಯುಕ್ತವಾದ ಅಹಂ ಪ್ರತ್ಯಯವೂ ಮತ್ತೆ ಅಹಂಕಾರವು ಅದು ನಾನು ಅನ್ನೋದು ಮತ್ತೆ ಬುದ್ಧಿಯು
ವಿಷಯವನ್ನು ಬೆಳಗುತ್ತೆ ಅಂತ ಔಪಚಾರಿಕ ಹೇಳ್ಬೇಕು. ಸ್ವಾಮಿ ಬಿಡಿಸಿದ್ದಾರೆ, ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಅಂದ್ರೆ ಗುರುಗಳೇ ಇದರಲ್ಲಿ ಆಭಾಸವನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ ಅಂತ ಇಟ್ಕೋಬೇಕು. ಹೌದು, ಆಭಾಸ ಪಕ್ಷವನ್ನೇ ತರೋಕ್ಕೋಸ್ಕರವಾಗಿ ಇಷ್ಟೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ. ಆಭಾಸ ಪಕ್ಷವನ್ನು ತರಲೇಬೇಕು. ಆಭಾಸ ಪಕ್ಷವನ್ನು ತರದೆ ಹೋದ್ರೆ ವಂಶೋಕ್ಕಾಗಲ್ಲ ಅಂತ ಗೊತ್ತಾಡ್ತಾ ಇದ್ದಾರೆ. ಅಲ್ಲ, ಅವಾಗ ಆಭಾಸ ಪಕ್ಷ ಅನ್ನೋದು ಚಿತ್ತು ಅಲ್ಲ, ಸಾಕ್ಷಿಯೂ ಅಲ್ಲ ಅನ್ನೋದು, ಆಭಾಸ ಅನ್ನೋದನ್ನ ಒಂದು ಹೇಳಿ ಅದಿಲ್ಲ ಅಂತ ಹೇಳುವಂತ ಪ್ರಕ್ರಿಯೆ ತರ್ತಾ ಇದಾರ. ಅಲ್ಲ, ಬೆಳಕಿನ ಆಭಾಸ ಗಳಿಗೆ ಮೇಲೆ ಹೇಗೆ ಬೀಳುತ್ತೋ, ಈಗ ಚಿಮಣಿ ಜಾಗದಲ್ಲಿ ಏನಿದೆ ಗುರುಗಳೇ ಇದರಲ್ಲಿ? ಚಿಮಣಿ ಜಾಗದಲ್ಲಿ ಬುದ್ಧಿ ಇದೆ, ದೀಪದ ಜಾಗದಲ್ಲಿ ಆತ್ಮ ಇದ್ದಾನೆ. ಆತ್ಮನೆಂಬ ದೀಪವು ಬುದ್ಧಿ ಎಂಬ ಚಿಮಣಿ ಮೂಲಕ ತನ್ನ ಬೆಳಕನ್ನು ಪ್ರಸರಿಸ್ತಾ ಇದ್ದಾನೆ ಅಂತ ಇದ್ದಾರೆ. ಗುರುಗಳೇ, ಆದ್ರೆ ಇದೇ ಪುಸ್ತಕದಲ್ಲಿ ಮುಂಚೆ ಆತ್ಮ ವ್ಯಾಪ್ತ ಆಭಾಸ ವ್ಯಂಜಕ ಅಂತ ಹೇಳಿದ್ರಲ್ವಾ? ಹೌದು ಹೌದು, ಎಲ್ಲ ಒಂದೊಂದು ದೃಷ್ಟಿಕೋನದ ವಿಚಾರ ಇದು. ಇದು ತೀರ ಪ್ರಾಕೃತವಾದ ಹೊರಗೆ ವಸ್ತು ಇದೆ ಒಪ್ಕೊಂಡವರ ಅವರು ಕನ್ವಿನ್ಸ್ ಮಾಡೋಕ್ಕೋಸ್ಕರವಾಗಿ ವಸ್ತು ಇದೆ, ಅದನ್ನ ಮನಸ್ಸು ಹೋಗಿ ವ್ಯಾಪಿಸ್ಕೊಳ್ಳುತ್ತೆ. ಬೆಳಕು ಹೇಗೆ ಗಡಿಗೆಯನ್ನು ವ್ಯಾಪಿಸ್ಕೊಳ್ಳುತ್ತೋ ಅಂತಃಕರಣ ಮನಸ್ಸು ಹೋಗಿ ವಿಷಯಗಳನ್ನು ವ್ಯಾಪಿಸ್ಕೊಳ್ಳುತ್ತೆ. ಅದ್ರ ಆತ್ಮ ಚೈತನ್ಯ ಆಭಾಸ ಬೀಳುತ್ತೆ, ಆ ಜ್ಞಾನ ಆಗುತ್ತೆ ಅಂತ ಹೇಳಿದ್ದಾರೆ. ಮನಸ್ಸು ವ್ಯಾಪಿಸ್ಕೊಂಡ್ಮೇಲೆ ಹಿಂದಿಗಳಿಂದ ಆತ್ಮ ಚೈತನ್ಯ ಆಭಾಸವಾಗ್ಬಿಟ್ಟು ಅದರ ಜ್ಞಾನವಾಗುತ್ತೆ ಅಂತ ಹೊಂದಿಸ್ತಾ ಇದ್ದಾರೆ. ಅಲ್ಲಿ ಏನಾದ್ರೂ ಒಂದು ಮೀಡಿಯಂ ಬರುತ್ತಲ್ಲ ಗುರುಗಳೇ, ಅದೇ ಮೀಡಿಯಾ, ಅಂತಃಕರಣ ಮೀಡಿಯಾ. ಅದೇ ಅಂದ್ರೆ ಒಟ್ನಲ್ಲಿ ಏನಾದ್ರೂ ಆಗ್ಲಿ ಇದು ರಿಫ್ಲೆಕ್ಟಿಂಗ್ ಅನ್ನೋ ಆಭಾಸದಲ್ಲೇ ಆಗ್ತಾ ಇರೋದು ಅಂತ. ಹೌದು, ಆಭಾಸವೇ ಎಲ್ಲದರಲ್ಲೂ ಇದು ತೋರ್ತಾ ಇದೆ. ವಿಷಯದ ಮೇಲೂ ಅಂತಃಕರಣದ ಮೇಲೂ ನಾನು ಮೇಲೂ ಆಭಾಸವೇ ತೋರ್ತಾ ಇರೋದು ಅಂತ. ಸಾಕ್ಷಿಯಿಂದ ಅಂತಃಕರಣದಲ್ಲಿ ಆಗುವ ಉಪಕಾರವೆಂದರೆ ಅದರ ಚೈತನ್ಯದ ಆಭಾಸವೇ ಎಂದು ಹಿಂದೆ 110 ಶ್ಲೋಕದಲ್ಲಿ ಹೇಳಿದೆ. ಚಿದಾಭಾಸಯುಕ್ತವಾದ ಅಂತಃಕರಣವು ಬೆಳಕಿನಂತೆ ವ್ಯಂಜಕವಾದ್ದರಿಂದ ಅದರಂತೆಯೇ ವಿಷಯದ ಆಕಾರವನ್ನು ತೊಳೆಯುತ್ತದೆ. ಇದನ್ನು 115, 118 ಶ್ಲೋಕದಲ್ಲಿ ಹೇಳಿದೆ. ವಿಷಯದ ಆಕಾರ ತೋರುತ್ತೆ. ಹೇಗೆ ದೀಪ ಹೇಗೆ ವ್ಯಂಜಕವೋ, ದೀಪದ ಬೆಳಕು ಎಲ್ಲದ ಮೇಲೆ ಹೇಗೆ ಪಸರಿಸುತ್ತೋ, ಹಾಗೆ ಆತ್ಮನೂ ಬುದ್ಧಿಯನ್ನು ಬೆಳೆದುತ್ತಾ ಬುದ್ಧಿಯ ಸೇರ್ಕೊಂಡು ಆ ಬುದ್ಧಿ ತನ್ನ ಬೆಳಕಿನ ವಿಷಯವನ್ನೆಲ್ಲ ಬೆಳಗುತ್ತಾ ಎಲ್ಲವನ್ನು ಅರಿತಾ ಇದೆ ಅಂತ. ಇದೊಂದು ಸಾಮಾನ್ಯವಾದಂತ ಒಂದು ಪ್ರಕ್ರಿಯೆ. ಆಲೋಕಸ್ಥೋ ಘಟೋ ಯದ್ವತ್ ಭವೇತ್ ತಥಾ ಧಿವ್ಯಾಪ್ತಿ ಸ್ಯಾತ್ ಘಟಾರೋಹೋ ಧಿಯೋ ವ್ಯಾಪ್ತೋ ಕ್ರಮೋ ಭವೇತ್. ಶ್ಲೋಕಕ್ಕೆ ಮುಂದಿನ ತಗೋಬೇಕು, ಅರ್ಥಕ್ಕೆ ಮುಂದಿನ ಅರ್ಧ ಬಿಟ್ಬಿಡ್ಬೇಕು. ಮುಂದಿನ ಅರ್ಧ ಶ್ಲೋಕ ಓದಕ್ಕೆ ತಗೋಬೇಕು, ಅರ್ಥ ಹೇಳುವಾಗ ಮುಂದಿನ ಅರ್ಧ ಬಿಟ್ಟು ಇಷ್ಟಕ್ಕೆ ಅರ್ಥ ಹೇಳಬೇಕು. ಆ ಮುಂದಿನ ಆಲೋಕಸ್ಥಃ ಘಟಃ ಯದ್ವದ್ ಉಚ್ಚಾರೂಢಃ ಭವೇತ್ ತಥಾ ಧೀವ್ಯಾಪ್ತಿಃ ಸ್ಯಾತ್ ಘಟಾರೋಹಃ ಧಿಯಃ ವ್ಯಾಪ್ತೌ ಕ್ರಮಃ ಭವೇತ್. ಬೆಳಕಿನಲ್ಲಿದ್ದಂತಹ ಗಡಿಗೆ ಹೇಗೆ ಬುದ್ಧಿಗೆ ಹಚ್ಕೊಳುತ್ತೋ, ಒಂದು ಹೊರಗಡೆ ಗಡಿಗೆ ಇಟ್ಟಿದ್ದಾರೆ, ಅದರ ಮೇಲೆ ಈ ದೀಪದ ಬೆಳಕೋ ಸೂರ್ಯನ ಬೆಳಕೋ ಬೀಳ್ತಾ ಇದೆ. ಹೇಗೆ ಬೆಳಕಿನಲ್ಲಿರುವ ಗಡಿಗೆಯು ಹೇಗೆ ಬುದ್ಧಿಗೆ ಹಚ್ಕೊಳುತ್ತೋ, ಹಾಗೆಯೇ ಬುದ್ಧಿಯನ್ನು ಹಚ್ಚಿಕೊಂಡ ಗಡಿಗೆಯನ್ನು ಆತ್ಮ ವ್ಯಾಪಿಸ್ಕೊಳ್ತಾರೆ. ಬುದ್ಧಿ ಹೇಗೆ ಗಡಿಗೆಯನ್ನು ವ್ಯಾಪಿಸ್ಕೊಳುತ್ತೋ ಹಾಗೆ ಆತ್ಮ ಬುದ್ಧಿಯನ್ನು ವ್ಯಾಪಿಸ್ಕೊಳ್ತಾನೆ ಅಂತ ಇದ್ದಾರೆ. ಗಡಿಗೆಯನ್ನು ಬೆಳಕು ಹೇಗೆ ವ್ಯಾಪಿಸ್ಕೊಳುತ್ತೋ, ಬೆಳಕು ಗಡಿಗೆಯನ್ನು ವ್ಯಾಪಿಸ್ಕೊಂಡ ಹಾಗೆ ಬುದ್ಧಿ ಗಡಿಗೆಯನ್ನು ವ್ಯಾಪಿಸ್ಕೊಳುತ್ತೆ. ಬುದ್ಧಿ ಗಡಿಗೆಯನ್ನು ವ್ಯಾಪಿಸ್ಕೊಂಡ ಹಾಗೆ ಆತ್ಮ ಬುದ್ಧಿಯನ್ನು ವ್ಯಾಪಿಸ್ಕೊಳ್ತಾನೆ. ಹಾಗಾಗಿ ಘಟ ಜ್ಞಾನ ಆಗುತ್ತೆ ಅಂತ ಇದ್ದಾರೆ. ದೃಷ್ಟಾಂತ ಏನು ಅಂದ್ರೆ,
ಗಡಿಗೆಯನ್ನ ಬೆಳಕು ವ್ಯಾಪಿಸ್ಕೊಳುತ್ತೆ ಅನ್ನೋ ದೃಷ್ಟಾಂತ. ಅದರಂತೆ ಬುದ್ಧಿ ಗಡಿಗೆಯನ್ನು ವ್ಯಾಪಿಸ್ಕೊಳುತ್ತೆ ಅನ್ನೋ ದಾಷ್ಟಾಂತಿಕ. ಉಪದೇಶ ಏನಿದೆ, ಆತ್ಮನು ಆ ಬುದ್ಧಿಯನ್ನು ಹಾಗೆ ವ್ಯಾಪಿಸ್ಕೊಳ್ತಾ ಇದ್ದಾನೆ ತಿಳ್ಕೊಳ್ಳುವಂತ ಉಪದೇಶ. ಒಂದು ದೃಷ್ಟಾಂತ, ಒಂದು ದಾಷ್ಟಾಂತಿಕ, ಒಂದು ಉಪದೇಶ. ಯಾವ್ದು ಉಪದೇಶ? ಆತ್ಮನು ಬುದ್ಧಿಯನ್ನು ವ್ಯಾಪಿಸ್ಕೊಳ್ತಾ ಇದ್ದಾನೆ ತಿಳ್ಕೋ, ಅದು ಉಪದೇಶ. ಹೇಗೆ ಅಂದ್ರೆ, ಬೆಳಕು ಹೇಗೆ ಗಡಿಗೆಯನ್ನು ವ್ಯಾಪಿಸ್ಕೊಳುತ್ತೋ ಹಾಗೆ ಬುದ್ಧಿ ಗಡಿಗೆಯನ್ನು ವ್ಯಾಪಿಸ್ಕೊಳುತ್ತೆ. ಬೆಳಕು ಬುದ್ಧಿ ಸಮಾನ, ಗಡಿಗೆಯನ್ನು ವ್ಯಾಪಿಸ್ಕೊಳ್ಳೋದ್ರಲ್ಲಿ. ಬೆಳಕು ಗಡಿಗೆಯನ್ನು ಆಲೋಕಸ್ಥೋ ಘಟ, ಬೆಳಕಲ್ಲಿರುವ ಗಡಿಗೆ ಅಂದ್ರೆ ಬೆಳಕು ಗಡಿಗೆಯನ್ನು ವ್ಯಾಪಿಸ್ಕೊಂಡಿದೆ ಅಂತ. ಆ ಬೆಳಕಲ್ಲಿರುವ ಗಡಿಗೆಯನ್ನು ಬುದ್ಧಿ ವ್ಯಾಪಿಸ್ಕೊಳ್ಳುತ್ತೆ. ಅಂದ್ರೆ ಬುದ್ಧಿಯಲ್ಲಿ ಘಟ ಪ್ರತ್ಯಯ ಬರುತ್ತೆ. ಅವಾಗ ಏನಾಯ್ತು? ಬುದ್ಧಿ ಗಡಿಗೆಯನ್ನು ವ್ಯಾಪಿಸ್ಕೊಳ್ತು ಅಂತ ಆಯ್ತು. ಆ ಗಡಿಗೆಯನ್ನು ವ್ಯಾಪಿಸ್ಕೊಂಡ ಬುದ್ಧಿಯನ್ನ ಆತ್ಮ ವ್ಯಾಪಿಸ್ಕೊಳ್ತಾನೆ. ಇದು ಯಾತಕ್ಕೆ ಈ ಪ್ರಕ್ರಿಯೆ ತಗೊಂಡ್ಬಂದ್ರು ಅಂದ್ರೆ, ಆತ್ಮನೇ ಸತ್ಯ, ಆತ್ಮನೇ ಗಡಿಗೆ ಬುದ್ಧಿಯಾಗಿ ಗಡಿಗೆಯಾಗಿ ಗೊತ್ತಾಯ್ತು ಅನ್ನೋ ರೂಪದ ತೋರ್ತಾ ಇದ್ದಾನೆ ಹೊರತು ನಿಮ್ಗೆ ಗಡಿಗೆಯೂ ಗೊತ್ತಾಗ್ತಿಲ್ಲ, ಬುದ್ಧಿಯೂ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇರೋದಲ್ಲ ಆತ್ಮನೇ. ಆದ್ರೆ ನಮ್ಗೆ ಆತ್ಮನ ಕಡೆ ಗಮನ ಇಲ್ಲದೆ ಇದ್ದಾಗ ಮನಸ್ಸು ಅರ್ಥ ಆಗತ್ತೆ, ಗಡಿಗೆ ಅರ್ಥ ಆಗತ್ತೆ, ಬೆಳಕು ಅರ್ಥ ಆಗತ್ತೆ, ಆತ್ಮ ಅರ್ಥ ಆಗಲ್ಲ ಕಂಡ್ರಿ ನಾವು ಅಂತೀವಿ. ಅದನ್ನು ತಿಳಿಸೋಕೋಸವಾಗಿ ಹೊರಗಡೆ ಇರುವ ಗಡಿಗೆಯನ್ನ ಬೆಳಕು ವ್ಯಾಪಿಸ್ಕೊಳ್ಳುವ ಹಾಗೇನೆಯೇ ಬುದ್ಧಿಯು ಆ ಗಡಿಗೆಯನ್ನು ವ್ಯಾಪಿಸ್ಕೊಳ್ತದೆ. ಅಂದ್ರೆ ಬುದ್ಧಿಯಲ್ಲಿ ಗಡಿಯ ಆಕಾರ ಬರುತ್ತೆ. ಗಡಿಗೆ ಕಡೆನೆ ಬುದ್ಧಿಯಲ್ಲಿ ಗಡಿಗೆ ಚಿತ್ರ ಬರುತ್ತೆ. ಗಡಿಗೆ ಚಿತ್ರ ಬರುತ್ತೆ ಅಂದ್ರೆ ಆ ಗಡಿಗೆ ಚಿತ್ರ ಬೇರೆ, ಬುದ್ಧಿ ಬೇರೆ ಅಲ್ಲ. ಬುದ್ಧಿಯೇ ಗಡಿಗೆ ಚಿತ್ರ ತೋರುತ್ತೆ. ಎಷ್ಟು ಭಾಗ ಬುದ್ಧಿ, ಎಷ್ಟು ಭಾಗ ಗಡಿಗೆ ಚಿತ್ರ ಭಾಗ ಮಾಡಕ್ಕಾಗಲ್ಲ. ಅಲ್ಲಿ ಬುದ್ಧಿ ಅಂತಃಕರಣ ಅಂತ ಏನಿದೆ ಪೂರ್ತಿ ಘಟಾಕಾರ ಆಗ್ಬಿಡುತ್ತೆ. ಘಟಾಕಾರವಾಗಿರತಕ್ಕಂತಹ ಪ್ರತ್ಯೇಕನ ಬುದ್ಧಿಯನ್ನ ಆತ್ಮ ಬೆಳಗ್ತಾನೆ. ಅಲ್ಲೂ ಆತ್ಮ ಬೆಳಗುವಾಗಲೂ ಕೂಡ ಎಷ್ಟು ಆತ್ಮ, ಎಷ್ಟು ಘಟಾಕಾರ, ಎಷ್ಟು ಬೆಳಗಿದ್ದು ವ್ಯವಹಾರ ಮಾಡಕ್ಕಾಗಲ್ಲ. ಆತ್ಮನೇ ತಪ್ಪಾಗಿ ಅರಿದೇ ಇದ್ದಾಗ, ತಪ್ಪಾಗಿದ್ದಾಗ ಬುದ್ಧಿಯಾಗಿ ಆಕಾರವಾಗಿ ಘಟಾಣಿಸ್ಕೊಂಡು ತೋರ್ತಾ ಇದ್ದಾನೆ ಅನ್ಕೋಬೇಕು. ಈ ಕನ್ನಡದಲ್ಲಿ ಮಿಸ್ಟೇಕ್ ಇದೆ ಕೊಟ್ಟಿರೋದು. ಕನ್ನಡದಲ್ಲಿ ಅರ್ಥ ಕೊಟ್ಟಿದಾರಲ್ಲ ಕೆಳಗಡೆ, ಅದು ಏನೋ ಒಂದು ಅಕ್ಷರ ಏನೋ ವ್ಯತ್ಯಾಸ ಇದೆ ಅನ್ಸುತ್ತೆ. ಬೆಳಕಿನಲ್ಲಿರುವ ಗಡಿಗೆಯು ಹೇಗೆ ಬುದ್ಧಾರೂಢವಾಗುವುದು ಹಾಗೆ ದಿ ವ್ಯಾಪ್ತಿಯೇ ಗಡಿಗೆಯು ಅನ್ನೋದು ಬಂದಿದೆ. ಅಲ್ಲಿ ಏನೋ ಬದಲಾವಣೆ ಆಗ್ಬೇಕು ಅನ್ಸುತ್ತೆ. ಹಾಗೆಯೇ ಗಡಿಗೆಯು ಧೀ ವ್ಯಾಪ್ತಿಯೇ ಅಂತ ಮೊದಲು ಹಾಗೆ ಗಡಿಗೆ ಅನ್ನೋದು ಧೀ ವ್ಯಾಪ್ತಿಯಾಗಿ ಆತ್ಮನಿಗೆ ವಿಷಯ ಆಗುತ್ತೆ. ಮುಚ್ಚೆ ಮಾಡ್ಕೊಂಬಿಡಿ. ಹಾಗೆಯೇ ಗಡಿಗೆ ಅನ್ನೋದು ಧೀ ವ್ಯಾಪ್ತಿಯಾಗಿ, ಧೀ ವ್ಯಾಪ್ತಿಯಾಗಿ ಗಡಿಗೆ ಅನ್ನೋದಿದೆಯಲ್ಲ ಅದು ಧೀ ವ್ಯಾಪ್ತಿಯಾಗಿ ಆತ್ಮನಿಗೆ ವಿಷಯ ಆಗುತ್ತೆ. ಧೀ ವ್ಯಾಪ್ತಿಯೇ ಗಡಿಗೆಯು ಆಗಲ್ಲ, ಗಡಿಗೆಯು ಧೀ ವ್ಯಾಪ್ತಿಯೇ ಆಗಬೇಕು. ಗಡಿಗೆ ಅನ್ನೋದು ನಿಜವಾಗಿ ಇಲ್ಲೇ ಇಲ್ಲ. ಬುದ್ಧಿಗೆ ಗಡಿಗೆ ಸಿಸ್ತಾ ಇದ್ದಾರ. ಬುದ್ಧಿಯನ್ನು ಬಿಟ್ಟರೆ ಗಡಿಗೆ ಹೇಗಿರಲ್ವೋ, ಹೇಗೆ ಮಣ್ಣನ್ನು ಬಿಟ್ಟರೆ ಗಡಿಗೆ ಇಲ್ಲ ಅಂತೀವೋ, ಬುದ್ಧಿ ಪ್ರತ್ಯಯ ಬಿಟ್ರೆ ಘಟ ಇಲ್ಲ ತೋರ್ಸಕ್ಕಾಗೋದಿಲ್ಲ. ಹಾಗೆ ಆತ್ಮ ಚೈತನ್ಯ ಬಿಟ್ಟು ಬುದ್ಧಿ ಪ್ರತ್ಯಯ ತೋರ್ಸಕ್ಕಾಗಲ್ಲ. ಯಾವ್ದು ಬಿಟ್ಟು ಯಾವ್ದು ಇಲ್ವೋ ಅದೇ ಅದರ ತತ್ವ ಅಂತ ಅರ್ಥ. ಮಣ್ಣು ಬಿಟ್ಟು ಗಡಿಗೆ ಇಲ್ಲ ಅಂದ್ರೆ ಗಡಿಗೆ ಮಣ್ಣೇ ಸೇಮೋ, ಬುದ್ಧಿ ಪ್ರತ್ಯಯ ಬಿಟ್ಟು ಗಡಿಗೆ ಇಲ್ಲ ಅಂದ್ರೆ ಗಡಿಗೆ ಅಂದ್ರೆ ಬುದ್ಧಿ ಪ್ರತ್ಯಯಕ್ಕೆ ಹೆಸರು. ಆ ಬುದ್ಧಿ ಪ್ರತ್ಯಯ ಆತ್ಮ ಚೈತನ್ಯ ಬಿಟ್ಟು ಇಲ್ಲ ಅಂದ್ರೆ ಆತ್ಮ ಚೈತನ್ಯಕ್ಕೆ ಬುದ್ಧಿ ಪ್ರತ್ಯಯ ಅಂತ ಹೆಸರು. ಅಲ್ಲೇ ಆತ್ಮ ಚೈತನ್ಯ, ಬುದ್ಧಿ ಪ್ರತ್ಯಯ, ಆಮೇಲೆ ಗಡಿಗೆಗೆ ಮಣ್ಣು, ಮಣ್ಣಿನ ಗಡಿಗೆ ಆಧಾರ ಅದೇ ಬಂದಿದೆ. ಇದೆಲ್ಲ ವ್ಯವಹಾರ ಅಷ್ಟೇ. ಇದು ಚೆನ್ನಾಗಿದೆ. ಈ ಚಿಂತನೆ ಇದೆಯಲ್ಲ, ಇದು ಆತ್ಮನೇ ಎಲ್ಲವಾಗ ತೋರ್ತಾ ಇದ್ದಾನೆ ಅನ್ನೋದು ಇದೊಂದು ಪ್ರಕ್ರಿಯೆ. ಏನೇನ್ ತೋರ್ಬೇಕಾದ್ರೂ ಬುದ್ಧಿಯಲ್ಲಿ ಆಕಾರ ಆಗ್ತದೆ. ಬುದ್ಧಿಯಲ್ಲಿ ಆಕಾರವಾಗಿಯೇ ತೋರ್ಬೇಕು ಅಂತ ಆದಾಗ ಆ ತೋರಿಕೆಯೆಲ್ಲ ಬುದ್ಧಿ ಆಕಾರಕ್ಕಿಂತ ಬೇರೆ ಅಲ್ಲ ಅಂತ ಆಯ್ತು. ಆ ತೋರಿಕೆಯು ಬುದ್ಧಿ ಆಕಾರ ತೋರಿಕೆ ಆತ್ಮನಿಗಿಂತ ಬೇರೆ ಅಲ್ಲ. ಆತ್ಮನೇ ಬುದ್ಧಿಯ ಆಕಾರವಾಗಿ ತೋರಿ, ಆ ಬುದ್ಧಿಯೇ ವಿಷಯಾಕಾರವಾಗಿ ತೋರಿ, ಆ ಬುದ್ಧಿಗೆ ಆ ವಿಷಯ ಹೊರಗಡೆ ಇದೆ ಮಾಡ್ತಾ ಇದೆ. ಇದು ಕನ್ವಿನ್ಸ್ ಆಗೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಯಾರಿಗೆ ಹಠ ಇದೆಯೋ ಹೊರಗಡೆ ವಸ್ತು ಇದೆ ಅಂತ ಅವ್ರಿಗೆ ಬೇಗ ಅರ್ಥ ಮಾಡ್ಸೋಕ್ಕಾಗಲ್ಲ. ಯಾರು ಅನುಭವವನ್ನೇ ಫಾಲೋ ಮಾಡ್ತಾರೋ ಅವ್ರಿಗೆ ಒಪ್ಕೊಳ್ಳೋಕ್ಕಾಗತ್ತೆ. ಹೌದು, ಕನಸಿನಲ್ಲಿ ಹೇಗೆ ಎಲ್ಲವೂ ಮನಸ್ಸೇನೋ ಅಲ್ಲಿ ಒಪ್ಕೊಂಡ್ಬಿಡ್ತೀವಿ. ಕನಸಿನಲ್ಲಿ ಗಡಿಗೇನೂ ಇಲ್ಲ, ಮರನೂ ಇಲ್ಲ, ಜನನೂ ಇಲ್ಲ, ಎಲ್ಲ ಮನಸ್ಸೇ. ಎಚ್ಚರದಲ್ಲೂ ಕೂಡ ಅಷ್ಟು ನಮ್ಮ ಮನಸ್ಸೇ. ಆ ಮನಸ್ಸು ಕೂಡ ಆತ್ಮನೇ. ಮನಸ್ಸು ಬಿಟ್ಟು ಪ್ರಪಂಚ ಇಲ್ಲ, ಆತ್ಮನ ಬಿಟ್ಟು ಮನಸ್ಸಿಲ್ಲ.
ಹಂಗಾಗಿ ಆತ್ಮ ಒಬ್ಬನೇ ಎಲ್ಲಿವರೆಗೆ ಆತ್ಮರೂಪನ ಅರಿಯಲ್ವೋ ಅಲ್ಲಿವರೆಗೆ ಮನಸ್ಸು ಬುದ್ಧಿ ಇರುತ್ತೆ. ಎಲ್ಲಿವರೆಗೆ ಮನಸ್ಸು ಬುದ್ಧಿ ಅಂತ ಇರುತ್ತೋ ಅಲ್ಲಿವರೆಗೆ ಹೊರಡೆ ಪ್ರಪಂಚ ಅಂತ ಇರುತ್ತೆ. ಎಲ್ಲಿವರೆಗೆ ಹೊರಡೆ ಪ್ರಪಂಚ ಇರುತ್ತೋ ಅಲ್ಲಿವರೆಗೆ ವ್ಯವಹಾರ ಅಂತ ಇದ್ದೇ ಇರುತ್ತೆ. ಎಲ್ಲಿವರೆಗೆ ವ್ಯವಹಾರ ಇದ್ದೇ ಇರುತ್ತೋ ಅಲ್ಲಿ ಸುಖ ದುಃಖ ಆಗೇ ಆಗುತ್ತೆ. ವ್ಯವಹಾರ ಕಟ್ಕೊಂಡ ಮೇಲೆ ಸುಖ ದುಃಖ ಇದ್ದ ಮೇಲೆ ಒದ್ದಾಟ ಹೊರಗಡೆ ಇದೆ. ಅದು ಒಂದಕ್ಕೊಂದೇ ಕೊಂಡಿದೆ. ಸುಖ ದುಃಖ ತಪ್ಪಿಸ್ಕೋಬೇಕಾದ್ರೆ ಈ ವ್ಯವಹಾರ ಬಿಟ್ಕೋಬೇಕು. ಈ ವ್ಯವಹಾರ ತಪ್ಪಿಸ್ಕೋಬೇಕಾದ್ರೆ ಈ ಸತ್ಯತ್ವ ಬಿಟ್ಕೋಬೇಕು. ಆ ಸತ್ಯತ್ವ ಬಿಟ್ಕೋಬೇಕಾದ್ರೆ ಎಲ್ಲ ಮನಸ್ಸಿಗಿಂತ ಬೇರೆ ಎಲ್ಲ ತಿಳ್ಕೋಬೇಕು. ಮನಸ್ಸಿಗಿಂತ ಬೇರೆ ತಿಳ್ಕೋಬೇಕಾದ್ರೆ ಆತ್ಮನೇ ಮನಸ್ಸಾಗಿ ತಿಳ್ಕೋಬೇಕು. ಆತ್ಮನನ್ನು ತಿಳ್ಕೊಳ್ಳೋ ಹೊರತು ಏನ್ ಮಾಡುದು ಈ ಇದನ್ನು ಬಿಡಿಸ್ಕೊಳಕ್ ಆಗೋದಿಲ್ಲ. ಈ ಸಂಕೋಲೆ ಒಳ್ಳೆ ಪ್ರಕ್ರಿಯೆ ಇದು. ಇದೊಂದು ಅನನ್ಯತ್ವ ಪ್ರಕ್ರಿಯೆ ಅಂತ ಹೇಳ್ಬೋದು. ಇದಕ್ಕೆ ದೃಶ್ಯವು ದೃಕ್ಕಿಗೆ ಬೇರೆ ಎಲ್ಲ ಇದ್ದಾಗಿರೋ ಒಂದು ಪ್ರಕ್ರಿಯೆ, ಅನನ್ಯತಾ ಪ್ರಕ್ರಿಯೆಯನ್ನ ತಗೊಂಡು ಹೋಗ್ತಾ ಇದ್ದಾರೆ. ದಿಗ್ದಿಶ್ಯಾನನ್ಯತ್ವ ಪ್ರಕ್ರಿಯೆ. ಆತ್ಮನು ಕೂಟಸ್ಥನಾದ ಸಾಕ್ಷಿಯೂ ಆಗಿರುತ್ತಾನೆ. ಓದಿ. ಆತ್ಮನು ಕೂಟಸ್ಥನಾದ ಸಾಕ್ಷಿಯೂ ಆಗಿರುತ್ತಾನೆ. ಅವನು ದೃಶ್ಯವನ್ನು ಬೆಳಗುತ್ತಲೂ ಇದ್ದಾನೆ ಎಂಬುದು ಹೇಗೆ? ಈ ಶಂಕೆಗೆ ಒಂದು ದೃಷ್ಟಾಂತದಿಂದ ಪರಿಹಾರವನ್ನು ಹೇಳಬಹುದು. ಬುದ್ಧಿಯು ಬೆಳಕಿನ ಸಹಾಯವಿಲ್ಲದೆ ಘಟಾದಿ ವಿಷಯಗಳನ್ನು ನೇತ್ರಾದಿ ದ್ವಾರದಿಂದ ಅರಿಯುವುದಿಲ್ಲ. ಬರಿಯ ಬೆಳಕು ತಾನೇ ವಿಷಯವನ್ನು ಅರಿಯುವುದಿಲ್ಲ. ಈ ದೃಷ್ಟಾಂತದಲ್ಲಿ ಬೆಳಕಿನ ಸಹಾಯದಿಂದ ನೇತ್ರವು ಅರಿಯುವುದನ್ನೇ ಬುದ್ಧಿಯು ಅರಿಯುತ್ತದೆ. ವಿಷಯವು ಬುದ್ಧಿಗೆ ಹತ್ತುತ್ತದೆ ಎನ್ನುತ್ತೇವೆ ಅಲ್ಲವೇ? ಈ ದೃಷ್ಟಾಂತದಲ್ಲಿ ಬೆಳಕಿನಿಂದೊಡಗೂಡಿದ ವಿಷಯವನ್ನೇ ಬುದ್ಧಿಯು ಅರಿಯುವಂತೆ ಬುದ್ಧಿಯಿಂದ ವ್ಯಾಪ್ತವಾಗಿ ಬುದ್ಧಿಗೆ ವಿಷಯವಾದ ವಿಷಯವನ್ನೇ ಆತ್ಮನು ಚಿದಾಭಾಸ ದ್ವಾರದಿಂದ ಬೆಳಗುತ್ತಾನೆ. ಬೆಳಗಲ್ಲ, ಚಿದಾಭಾಸ ಬೆಳಗುತ್ತಾನೆ. ಯಾಕೆಂದ್ರೆ ಸಾಕ್ಷಿ ಸ್ವರೂಪಕ್ಕೆ ಬೆಳಗೋದು ಒಂದು ವಿಶೇಷ ಇಲ್ಲ. ಚಿದಾಭಾಸ ಕಂಡಾಗ ಆತ್ಮ ಬೆಳಗ್ತಾ ಇದ್ದಾನೆ ಅಂತ ಹೊಂದಿಸ್ಬೋದು. ಚಿದಾಭಾಸವನ್ನ ತಗೊಳ್ಳೇಬೇಕು. ಚಿದಾಭಾಸ ತೆಗೆದು ಹೋದ್ರೆ ಆತ್ಮ ಬೆಳಗ್ತಾ ಇದೆ ವ್ಯವಹಾರ ಪ್ರಮುಖ ಅಲ್ಲ. ಇದರಲ್ಲಿ ಇದ್ರ ಮೇಲೆ ಹೇಳ್ಬೇಕಾಗ್ತದೆ. ಇದೇ ಆತ್ಮನ ದ್ರಷ್ಟೃತ್ವವು. ಆತ್ಮದ ದ್ರಷ್ಟೃತ್ವ ಅಂದ್ರೆ ಚಿದಾಭಾಸ ಸಹಿತವಾಗಿ ಬೆಳಗೋದನ್ನೇ ಆತ್ಮದ ದ್ರಷ್ಟೃತ್ವ ಅಂತ ಹೊಂದಿಸ್ಕೋಬೇಕೇ ಹೊರತು ನೇರವಾದ ಸಾಕ್ಷಿ ಸ್ವರೂಪ ದ್ರಷ್ಟೃ ಅಂತ ಹೊಂದಿಸ್ಕೊಳ್ಳೋದೇ ಇಲ್ಲ. ಆಭಾಸದಿಂದೊಡಗೂಡಿದ ಬುದ್ಧಿವೃತ್ತಿಯು ಘಟಾದಿ ವಿಷಯಗಳ ಆಕಾರವನ್ನು ಹೊಂದುವಾಗ ಆ ವೃತ್ತಿಯನ್ನು ಬೆಳಗುವುದರಿಂದಲೇ ಸಾಕ್ಷಿಯು ಆಯಾ ವಿಷಯಕ್ಕೆ ದ್ರಷ್ಟೃ ಎನಿಸಿಕೊಳ್ಳುತ್ತಾನೆ. ದ್ರಷ್ಟು ಯಾವಾಗ ಅನಿಸ್ಕೊಳ್ತಾನೆ ಅಂದ್ರೆ ಆಯಾ ವೃತ್ತಿಯನ್ನು ಬೆಳಗೋದ್ರಿಂದ. ವೃತ್ತಿಯು ಆಕಾರವನ್ನು ತಾಳುತ್ತೆ. ಯಾವ ಆಕಾರನ? ಬಾಹ್ಯ ವಿಷಯ ಆಕಾರ ತಾಳುತ್ತೆ. ಬಾಹ್ಯ ವಿಷಯಾಕಾರ ಇಲ್ಲ, ಎಲ್ಲ ಬುದ್ಧಿ ಆಕಾರವೇ. ಅದೇನೋ ದೇಹದವರೆಗೆ ನಾನು ಅಂತ ಮಟಕ್ ಮಾಡಿಕೊಂಡು ಹೊರಗಿರೋದೆಲ್ಲ ಬಾಹ್ಯಾಗಿ ಮಾಡಿಕೊಂಡು ಒಳಗಿರೋ ಮನಸ್ಸು ಅದರ ಆಕಾರ ತಾಳುತ್ತೆ ಅಂತೂ ಆ ಆಕಾರ ಆತ್ಮ ಬೆಳಗ್ತಾನೆ ಅಂತೂ ಒಂದು ಪ್ರಕ್ರಿಯೆಯನ್ನ ಹೆಚ್ಚಿಸ್ಬಿಟ್ಟಿದ್ದಾರೆ. ಇದು ನಿಜವಾಗಿಯೂ ಈ ವಂಶಿದ್ದೆ ಹೊರತು ಆಗ್ತಾ ಇರೋದನ್ನ ವಸ್ತುತಃ ಹೀಗಿಲ್ಲ. ಅನುಭವವನ್ನೇ ಕೇಳಿದ್ರೆ ಕೇವಲ ಆತ್ಮನೇ ಇಷ್ಟೆಲ್ಲ ಕಲ್ಪನೆ ವಿಷಯ ತೋರ್ತಾ ಇದ್ದಾನೆ ಅಂತಲೇ ಅನುಭವ. ಆತ್ಮನ ಬಿಟ್ಟು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಆತ್ಮನ ಚಿದಾಭಾಸವೇ ಹೀಗೆಲ್ಲ ತೋರ್ತಾ ಇದೆ. ದ್ರಷ್ಟೃವಿನ ಅರಿವಿಗೆ ವಿಷಯವು ಹತ್ತಿತು ಎನ್ನುತ್ತೇವೆ. ಅದು ದೃಷ್ಟಿಯ ಅರಿವು ವಿಷಯ ಹತ್ತು, ಅದು ಕೂಡ ಒಂದು ಆರೋಪ. ಈ ಶ್ಲೋಕದ ಅರ್ಥವು ಯಾವುದೆಂಬುದನ್ನು ನಿರ್ಧರಿಸುವುದು ಕಷ್ಟವಾಗಿರುತ್ತದೆ. ರಾಮತೀರ್ಥರ ಪದಯೋಜನಿಕಾ ವ್ಯಾಖ್ಯಾನದಲ್ಲಿ ರಾಮತೀರ್ಥರ ವ್ಯಾಖ್ಯಾನಕ್ಕೆ ಪದಯೋಜನಿಕಾ ಅಂತ ಹೇಳಿ ವ್ಯಾಖ್ಯಾನ ಹೇಳಿದರು. ಪದಯೋಜನಿಕಾ ವ್ಯಾಖ್ಯಾನದಲ್ಲಿ ಶ್ಲೋಕವನ್ನು ಹೀಗೆ ಅನ್ವಯಿಸಿಕೊಂಡಿದೆ. ಆಲೋಕಸ್ಥೋ ಘಟೋ ಯದ್ವತ್. ಬೆಳಕಿನಲ್ಲಿರುವುದರಿಂದ ಗಡಿಗೆಯು ಹೇಗೆ ಬೆಳಕನ್ನು ಹತ್ತಿತು ಎನ್ನುವೆವೋ ತಥಾ ಬುದ್ಧ್ಯಾರೂಢೋ ಭವೇತ್. ಹಾಗೆ ಬುದ್ಧಿಯಲ್ಲಿರುವ ಗಡಿಗೆಯು ಬುದ್ಧಿಗೆ ಹತ್ತಿತ್ತು ಎನ್ನುವೆವು. ಹತ್ತುತ್ತದೆ ಎಂದರೆ ಪುರುಷನು ಕುದುರೆಯನ್ನು ಹತ್ತಿಕೊಂಡಂತೆ ಅಲ್ಲ. ಬೆಳಕಿನಲ್ಲಿರೋದ್ರಿಂದ ಗಡಿಗೆ ಬೆಳಕು ಗಡಿಗೆ ಹತ್ಕೊಂಡಿದೆ ಅಂತ ಹೇಳ್ತಾ ಇದ್ದೀವಿ.
ಈಗ ಬೆಳಗ್ಗೆ ಗಡಿಗೆ ಹಚ್ಕೊಂಡು ಬೆಳಕೇನು ಮುಂಚೆ ಗಡಿಗೆ ಬಂದ ಮೇಲೆ ಹಚ್ಕೊಂಡಿಲ್ಲ. ಬೆಳಕಿನಲ್ಲಿ ಗಡಿಗೆ ಇಟ್ಟರು, ಬೆಳಕಿತ್ತು ಅಲ್ಲಿ ಗಡಿಗೆ ಇಟ್ಟರು, ಆ ಗಡಿಗೆ ಮೇಲೆ ಬೆಳಕು ಹಚ್ಕೊಳ್ತು ಅಂತ ಔಪಚಾರಿಕ. ಹಾಗೆಯೇ ಬುದ್ಧಿಯಾರೂಢ ಭವೇತಂದ್ರೆ ಬುದ್ಧಿ ಹೋಗಿ ಹಚ್ಕೊಳ್ತಿದ್ದಲ್ಲ, ಬುದ್ಧಿಯೇ ಎಲ್ಲವೂ ಖಂಡ ಎಲ್ಲವೂ ಸಮಷ್ಟಿಯ ಮನಸ್ಸಿಯ ಬುದ್ಧಿಯೇ, ಅದರಲ್ಲಿ ಗುಳ್ಳೆಗಳು ತೋರುತ್ತೆ, ವಿಷಯಗಳ ಗುಳ್ಳೆ, ಅದರಲ್ಲಿ ಬುದ್ಧಿ ಹಚ್ಕೊಳತ್ತೆ ಅಂತ. ಹೊರಗಡೆ ಇರೋ ಗಡಿಗೆಯನ್ನು ಬುದ್ಧಿಯಾಗಿ ಹಚ್ಕೊಳ್ಳಲ್ಲ. ಬುದ್ಧಿ ಪದಾರ್ಥ ಎಲ್ಲ ಅಷ್ಟು ಮನಸ್ಸೇ, ಮನಸ್ಸಿಗಿಂತ ಬೇರೆಯಾಗಿ ಏನೇನೂ ಇಲ್ಲ ಈ ಜಗತ್ತಲ್ಲಿ. ಅಲ್ಲಿ ಆಯಾಯ ಆಕಾರ ವಾಸನೆ ವಿಷಯ ತೋರ್ಕೊಂಡಾಗ ಬುದ್ಧಿ ಅದನ್ನು ಹಚ್ಕೊಳ್ತು ಅಂತ ಒಂದು ವ್ಯವಹಾರ ಅಷ್ಟೇ. ಧೀ ವ್ಯಾಪ್ತಿ ಸ್ಯಾತ್ ಘಟಾರೋಹ. ಬುದ್ಧಿಯು ವಿಷಯವನ್ನು ವ್ಯಾಪಿಸುವುದೇ ಬುದ್ಧಿಗೆ ವಿಷಯವು ಹತ್ತಿತೆನ್ನುವ ವ್ಯವಹಾರಕ್ಕೆ ಅರ್ಥ. ಬುದ್ಧಿ ವಿಷಯ ವ್ಯಾಪಿಸುವುದೇ ಬುದ್ಧಿ ವಿಷಯ ವ್ಯಾಪಿಸೋ ಅದು ಅಷ್ಟೇ. ವಿಷಯವು ಬುದ್ಧಿಯನ್ನು ತೋರೋದೇ ಬುದ್ಧಿ ವಿಷಯ ವ್ಯಾಪಿಸ್ಕೊಳ್ಳೋದು, ಅದೇ ಬುದ್ಧಿ ವಿಷಯ ಹತ್ತಿತು ಅಂತಂತೀವಿ. ಹತ್ತೋದು ವ್ಯಾಪಿಸ್ಕೊಳ್ಳೋದು ವಿಷಯಗಳಿದ್ರೆ ಇದ ಕ್ರಿಯೆ ಅಲ್ಲ, ಅದು ತೋರಿಕೆಯನ್ನು ಅಲ್ಲ. ತೋರಿಕೆ ಅಷ್ಟನ್ನೇ ಕ್ರಿಯಾರೂಪನೇ ಹೇಳ್ತಾ ಇದ್ದಾರೆ. ಬುದ್ಧಿ ಅಷ್ಟೆಲ್ಲ ಆಕಾರ ತೋರೋದನ್ನೇ ಬುದ್ಧಿಗೆ ಹತ್ಕೊಳ್ತು ಆಯ್ತು ಅಂತ. ಇಷ್ಟು ರಾಮತೀರ್ಥ ಪದವಿಯ ಅರ್ಥ. ಇನ್ನು ಬೋಧ ನಿಧಿಗಳ ವ್ಯಾಖ್ಯಾನದಲ್ಲಿ ಶ್ಲೋಕದ ಸಂಬಂಧವು ಹೀಗೆ: ಆಭಾಸ ಸಹಿತ ಬುದ್ಧಿಯು ವಿಷಯಾಕಾರವಾಗುವುದರಿಂದ ವಿಷಯ ಸಂಬದ್ಧವಾಗುತ್ತದೆ ಎಂದು ಬೆಳಕಿನ ವ್ಯಾಪ್ತಿಯ ದೃಷ್ಟಾಂತದಿಂದ ಹೇಳಲಾಯಿತಷ್ಟೇ. ಆದರೆ ಇಲ್ಲೊಂದು ಶಂಕೆ, ಹಿಂದೆ ಘಟಾದಿಗಳು ಬುದ್ಧ್ಯಾರೂಢವಾಗಿರುತ್ತವೆ ಎಂದು ಹೇಳಿತ್ತು. ಈಗ ಬುದ್ಧಿಯು ಘಟಾದಿಗಳನ್ನು ವ್ಯಾಪಿಸುತ್ತದೆ ಎಂದಿರಲ್ಲ ಎಂದರೆ ಇಲ್ಲಿ ಘಟಾದಿಗಳು ಬುದ್ಧಿಯನ್ನು ಹಚ್ಕೊಳ್ತೇವೆ ಅಂತ. ಈಗ ಬುದ್ಧಿ ಘಟವನ್ನು ಹಚ್ಕೊಳ್ತೇ ಅಂತ ಆಯ್ತು. ಘಟ ಬುದ್ಧಿಯನ್ನು ಹಚ್ಕೊಳತ್ತೋ, ಬುದ್ಧಿ ಘಟವನ್ನು ಹಚ್ಕೊಳತ್ತೋ, ಏನು ಯಾವ್ದು ಯಾವ ಮೊದಲು? ಘಟಾದಿಗಳು ಬುದ್ಧಿ ಆರೂಢವಾಗುತ್ತೋ, ಬುದ್ಧಿಯು ಘಟ ಹಚ್ಕೊಳತ್ತೋ, ಏನು ಹುಟ್ಟ ಹಾಗಿಲ್ಲ ಅಂತಂದ್ರೆ ಇಲ್ಲಿ ವಿರೋಧವೇನಿಲ್ಲ ಅಂತ ಕೊಟ್ಟು. ಏಕೆಂದರೆ ಈ ಎರಡಕ್ಕೂ ಒಂದೇ ಅರ್ಥ. ಆಲೋಕಸ್ಥೋ ಘಟೋ ಯದ್ವತ್, ಹೇಗೆ ನೆಲದ ಮೇಲಿರುವ ಗಡಿಗೆಯನ್ನೇ ಬೆಳಕು ಅದನ್ನು ವ್ಯಾಪಿಸಿದ್ದರಿಂದ ಬೆಳಕಿನಲ್ಲಿದೆ ಎನ್ನುವರೋ, ಹಾಗೆ ಬುದ್ಧಿಯ ವ್ಯಾಪ್ತಿಯಿಂದಲೇ ಅದು ಬುದ್ಧ್ಯಾರೂಢವಾಗಿದೆ ಎನ್ನುವರು. ಬುದ್ಧಿಯ ವ್ಯಾಪ್ತಿಯೇ ಬುದ್ಧ್ಯಾರೋಹವೇ ಹೊರತು ಮತ್ತೆ ಬೇರೆಯಲ್ಲ. ಅಂದ್ರೆ ಈ ವ್ಯಾಖ್ಯಾನ ಎರಡರಲ್ಲೂ ಕೂಡ ಆಭಾಸ ಪಕ್ಷ ತಗೊಂಡ್ಬರ್ತಾನೆ ಇಲ್ಲ ಅಂತ ಸ್ವಾಮಿ ಹೇಳ್ತಿರೋದು. ಏನೋ ಒಂದು ಇದು ಪ್ರಕ್ರಿಯೆ ತಗೊಂಡ್ಬರ್ತಾ ಇದ್ದಾರೆ, ಇದನ್ನ ಅರ್ಥ ಹೊಂದಿಸ್ತಾ ಇದ್ದಾರೆ. ಆಭಾಸ ಪಕ್ಷ ತರಬೇಕಾಗಿತ್ತು, ಆಭಾಸ ಪಕ್ಷ ತರ್ತಾ ಇಲ್ಲ ಇಬ್ರು ಅಂತ ಅದು ಸ್ವಾಮಿ ವ್ಯಾಖ್ಯಾನ ತಗೊಳ್ತಾರೆ ನೋಡಿ. ಹೀಗೆ ವ್ಯಾಖ್ಯಾನಗಳು ಶ್ಲೋಕಕ್ಕೆ ಅತ್ಯಂತ ಭಿನ್ನವಾಗಿರುವ ಸಂಬಂಧವನ್ನು ಹೇಳಿರುತ್ತವೆ. ನಾವು ಈಗ ಕೊಟ್ಟಿರುವ ಅರ್ಥವು ಆತ್ಮನಿಗೂ ಹೊರಗಿನ ದೃಶ್ಯಕ್ಕೂ ಆಭಾಸ ದ್ವಾರದಿಂದ ಸಂಬಂಧವೇ ಹೊರತು ನೇರಾಗಿ ಆಗುವ ಸಂಬಂಧವಲ್ಲ. ವಿಷಯ ಆತ್ಮನಿಗೂ ವಿಷಯಕ್ಕೂ ಆಭಾಸ ಮೂಲಕ ಸಂಬಂಧ, ಚಿದಾಭಾಸವಾದ ಅಂತಃಕರಣ ಅಥವಾ ನಾನು ಮೂಲಕ ಸಂಬಂಧವೇ ಹೊರತು ನೇರವಾಗಿ ಆತ್ಮನಿಗೂ ವಿಷಯಕ್ಕೂ ಸಂಬಂಧವಿಲ್ಲ ಅನ್ನೋದೇ ಈ ಕಾಂಟ್ರಾಕ್ಟ್, ಈ ಪ್ರಕರಣದ ಅರ್ಥ. ಇದನ್ನು ತಗೊಳ್ತಾನೆ ಇಲ್ಲ ವ್ಯಾಖ್ಯಾನಕಾರರು ಅಂತ ಇದ್ದಾರೆ ಸ್ವಾಮಿ. ಆಭಾಸ ಪಕ್ಷವನ್ನು ಈ ಶ್ಲೋಕದ ಮೊದಲಲ್ಲಿ ನೀವು ಏನ್ ಹೇಳಿದ್ರಿ ಅಂದ್ರೆ ಬುದ್ಧಿ ಅನ್ನೋದು ಒಂದು ಪ್ರತ್ಯೇಕವಾಗಿದೆ ಅಂತ ಆಗ್ಬಿಡುತ್ತೆ ಇದನ್ನ ಹೇಳಿದ್ರೆ ಚೈತನ್ಯಕ್ಕಿತ್ತ ಅಂತ. ಈಗ ಅಂತಃಕರಣದಲ್ಲಿ ಆಭಾಸ ಅಂತ ಹೇಳೋವಾಗ್ಲೂ ಅಂತಃಕರಣ ಅಂತ ಒಂದಿತ್ತು ಅನ್ನೋದು ಆಗ್ಬಿಡಲ್ವಾ ಗುರುಗಳೇ? ಸರಿ, ಒಂದು ಅಧ್ಯಾಯದ ಒಪ್ಪಂಡೆ ಹೇಳ್ಬೇಕು. ಆಭಾಸ ಪಕ್ಷನ ಹೇಳುವವರು ಯಾವ್ದ ಮೇಲೆ ಆಭಾಸ ಬೀಳುತ್ತೋ ಅದು ಇದೇ ಒಪ್ಕೊಂಡೇ ಹೇಳ್ಬೇಕು. ಅದನ್ನ ಇಟ್ಕೊಳ್ಳೋದ್ರೆ ಯಾವ್ದ ಮೇಲೆ ಆಭಾಸ ಬೀಳ್ಬೇಕು? ಆಭಾಸ ಬೀಳೋಕೆ ಒಂದು ಇರ್ಬೇಕಲ್ಲ, ಅದು ಅಧ್ಯಾರೋಪವೇ. ಅಧ್ಯಾರೋಪ ದೃಷ್ಟಿ ಒಪ್ಕೊಂಡು ಹೇಳಬೇಕು. ಬುದ್ಧಿಗೆ ನೇರಾಗಿ ವಿಷಯದೊಡನೆ ಸಂಬಂಧವು ಎಂದು ಪ್ರಕೃತಕ್ಕೆ ಹೊಂದುವುದಾಗಿದೆ. ಈ ವಿವರಣೆಗೆ 14ರಿಂದ 16, 16ರಿಂದ 5, 6 ಈ ಶ್ಲೋಕಗಳ ಬೆಂಬಲವಿದೆ. ಅಲ್ಲಿ ನಾವು ಮಾಡಿರುವ ವಿವರಣೆಯನ್ನು ನೋಡಿ. 16ನೇ ಪ್ರಕರಣ 5, 6 ಹಾಗೆ, 14ನೇ ಪ್ರಕರಣದ 16ನೇ ಶ್ಲೋಕ, 16ನೇ ಪ್ರಕರಣದ 5, 6ನೇ ಶ್ಲೋಕ ಅಲ್ಲಿ ನೋಡಿ. ಈಗ ಇನ್ನೊಂದು ವಿಷಯದ ಜಿಯೋವ್ಯಾಪ್ತವು ಕ್ರಮೋಭವಿ. ಶ್ಲೋಕಾರ್ಥ ಪೂರ್ತಿ ಆಗಿಲ್ಲ, ಶ್ಲೋಕಾರ್ಥ ಪೂರ್ತಿ ಅರ್ಧ ಆಗಿತ್ತು. ಉತ್ತರಾರ್ಧಕ್ಕೆ ಅರ್ಥ ಏನಂದ್ರೆ ಬುದ್ಧಿ ವ್ಯಾಪಿಸ್ಕೊಳ್ಳೋಕೆ ಕ್ರಮ ಇದೆ, ಆತ್ಮ ವ್ಯಾಪಿಸ್ಕೊಳ್ಳೋಕೆ ಕ್ರಮ ಇಲ್ಲ ಅಂತ ಒಂದು ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ಜಿಯೋವ್ಯಾಪ್ತವು ಕ್ರಮೋಭವಿ,
ಬುದ್ಧಿ ವ್ಯಾಪಿಸ್ಕೊ ಅಲ್ಲ ಅದೇನು ಏನ್ ಹೇಳಿದ್ರಿ ಗುರುಗಳೇ ಇಲ್ಲಿ? ಬುದ್ಧಿ ವ್ಯಾಪಿಸ್ಕೊಳ್ಳೋಕೆ ಕ್ರಮ ಬೇಕು, ಆತ್ಮ ವ್ಯಾಪಿಸ್ಕೊಳ್ಳೋಕೆ ಕ್ರಮ ಬೇಡ. ಬುದ್ಧಿಯು ಇಂದ್ರಿಯ ಮೂಲಕ ಕಾಲದೇಶವನ್ನ ಅನುಸರಣೆ ಮಾಡ್ಕೊಂಡು ಹೋಗಿ ವಿಷಯಾಕಾರ ತಾಳುತ್ತೆ, ಅಥವಾ ಬುದ್ಧಿಗೆ ಆ ವಿಷಯಾಕಾರ ಹತ್ಕೊಳ್ಳುತ್ತೆ. ಹೇಗಲ್ಲ ಹೇಳಿ, ಬುದ್ಧಿಗೆ ವಿಷಯಾಕಾರ ಹತ್ಕೊಳ್ಳುತ್ತೆ ಅನ್ನುವಾಗಲೂ ಒಂದ್ ಕಾಲಕ್ಕೆ ಒಂದೇ ಕಾಲ ಆಕಾರ ಹತ್ಕೊಳ್ಳೋದು, ಒಂದೇ ಕಾಲ 2-3 ಆಕಾರ ಹತ್ಕೊಳ್ಳೋಕ್ಕಾಗಲ್ಲ ಬುದ್ಧಿಗೆ. ಅದು ಆತ್ಮನ ಅರಿಯುವಾಗ ಹೀಗಲ್ಲ ಅಂತ ಮುಂದೆ ಅಂದ್ರೆ ಪರತಂತ್ರ ಅಂತ ಹೇಳ್ತಾನೆ. ಹಾ ಬುದ್ಧಿ ಪರತಂತ್ರ ಯಾವಾಗ್ಲೂ ಹೌದಾನೆ. ಯಾಕೆಂದ್ರೆ ಆತ್ಮಾಧೀನಾಗೆ ವ್ಯಾಪಾರ ಮಾಡಬೇಕು. ಅಲ್ಲ, ಬುದ್ಧಿ ಅರ್ಥ ಮಾಡ್ಕೊಳಕ್ಕೆ ಒಂದು ಸಿಸ್ಟಮ್ ಇಟ್ಕೊಂಡಿದೆ ಅನ್ನೋ ತರ. ಒಂದೇ ಅಟ್ಟಟಿಮೆ ಆಗಲ್ಲ. ಅದೇ ತರಾನೇ ಆಗ್ಬೇಕು ಅದಕ್ಕೆ ಅರಿವಾಗೋದು ಅಂದ್ರೆ. ಚಿಕ್ಕ ಮಗು ಕೈಗೆ ಒಂದ್ ಚೆಂಡು ಕೊಟ್ಟು ಇನ್ನೊಂದು ಪದಾರ್ಥ ಕೊಟ್ರೆ ಅದನ್ನ ಬಿಟ್ಟ ತಗೋಬೇಕೆ ಹೊರತು ಆ ಚೆಂಡನ್ನು ಇಟ್ಕೊಳಕ್ ಆಗೋದೇ ಇಲ್ಲ. ಅದೇ ರೀತಿ ಮನಸ್ಸಿಗೆ ಒಂದನ್ನು ಅರಿತಾಗ ಇನ್ನೊಂದು ಅರಿಬೇಕು, ಇದನ್ನ ಬಿಟ್ಟು ಅದನ್ನ ಅರಿಬೇಕು, ಅದಕ್ಕೆ ಕ್ರಮ ಬೇಕು. ಅದು ಸಾಕ್ಷಿಗೆ ಬೆಳಗುವಾಗ ಸೂರ್ಯ ಒಮ್ಮೆಗೆ ಭೂಮಿ ಮೇಲೆ ಬೆಳಗುವ ಹಾಗೇನೆ ದೃಷ್ಟ ದರ್ಶನ 3 ತ್ರಿಪುಟಿ ಸಮೇತ ಬೆಳ್ಕೊಂಡ್ಬಿಡ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕಿದ್ರೆ ಈ ದೃಷ್ಟರಿಗೂ ಇಲ್ಲ, ಈ ಪ್ರಭಾಸವೂ ಇಲ್ಲ, ದೃಶ್ಯಕ್ಕೂ ಇಲ್ಲ, ಈ ಅಂತಃಕರಣಕ್ಕೂ ಇಲ್ಲ. ಹಾಗಾಗಿ ಇದು ಹೇಗೆ ಪ್ರಶ್ನೆ ಮಾಡ್ತಾರೆ. ಪೂರ್ವಂ ಸ್ಯಾತ್ ಪ್ರತ್ಯಯ ವ್ಯಾಪ್ತಿ ತಥೋ ಅನುಗ್ರಹ ಆತ್ಮನಃ ಕೃಷ್ಣಾಧ್ಯಕ್ಷಯುಕ್ತಃ ಕಾಲಾಕಾಶಾದಿವತ್ ಕ್ರಮಃ. पूर्वं स्यात् प्रत्यय व्याप्तिस्ततोऽनुग्रह आत्मनः रक्षणाध्यक्षस्य युक्तः कालाकाशादिवत् क्रमः. पूर्वं स्यात् प्रत्यय व्याप्ति ಕೃತಾಧ್ಯಕ್ಷ ಬಿಡುವ ಅನ್ಯ ಮಾಡ್ತಾ ಇದ್ದಾರೆ. ಪೂರ್ವಂ ಸ್ಯಾತ್ प्रत्यय व्याप्तिः ततः अनुग्रहः आत्मनः कृष्णाध्यक्षस्य नः युक्तः ಕೃಚ್ಛಕ್ಕೂ ಸಂಪೂರ್ಣ ಎಲ್ಲಕ್ಕೂ ಅಧ್ಯಕ್ಷ ಅಲ್ಲ. ಇದು ಅವ್ರು ಹೇಳೋದು ಇಟ್ಕೊಂಡ್ಬಿಟ್ಟಿದ್ದೀರಿ ಅಂತ, ಇದು ಹೇಳೋದು ಹಾಗೆ ಅನುಭವ ಇದೆ ಅಂತ. ಸಮಸ್ತಕ್ಕೂ ಅಧ್ಯಕ್ಷ ಅನ್ನೋದು ಅನುಭವ ಅವ್ರನ್ನ ಇಟ್ಕೊಂಡದ್ದಲ್ಲ ಅಂತ. ಇಲ್ಲ ನೀವು ಅದನ್ನ ಇಟ್ಕೊಂಡು ಸಿದ್ಧಪಡಿಸ್ತಾ ಇದ್ದೀರಾ ಅಂತ ಪೂರ್ವಪಕ್ಷ. ಇಟ್ಕೊಂಡು ಸಿದ್ಧಪಡಿಸ್ತಾ ಇರೋದಲ್ಲಪ್ಪ, ಅವನ ಅನುಭವ ಸಮಸ್ತಕ್ಕೂ ಅಧ್ಯಕ್ಷನಾಗಿ ಅವನು ಕ್ರಿಯೆಯಿಂದ ಅಧ್ಯಕ್ಷರಾಗಿಲ್ಲ, ಕ್ರಿಯೆಯಿಂದ ವ್ಯಾಪಿಸ್ಕೊಂಡಿಲ್ಲ. ತತ್ವವೇ ಹಾಗಿರೋದು, ಅಖಂಡವಾದ ತತ್ವ ಅದು. ಹಾಗೆ ಕೃಚ್ಛಕ್ಕೂ ಸಂಪೂರ್ಣವಾಗಿ ತುಂಬಿಕೊಂಡಂತಹ ಆತ್ಮಸ್ವರೂಪಕ್ಕೆ ಮೊದಲು ಪ್ರತಿವ್ಯಾಪ್ತಿ, ಆಮೇಲೆ ಆತ್ಮನ ಅನುಗ್ರಹ, ಆಮೇಲೆ ಕಾಲಾಶಯ ಪ್ರತ್ಯಯ, ಈ ರೀತಿ ಕ್ರಮ ಇಲ್ಲ. ಅವನು ಒಂದು ಮುಷ್ಟಿ 3 ನೆಲ್ಲಿಕಾಯಿನ ಅನುಭವಿಸುವ ಹಾಗೆ ಪ್ರಮಾತ್ರ ಪ್ರಮಾಣ ಪ್ರಮೇಯ ಒಮ್ಮೆಗೆ ಬೆಳಗ್ತಾರೆ. ಆತ್ಮ ಸಾಕ್ಷಿಗೆ ಒಮ್ಮೆಗೆ ಅಷ್ಟು ವಿಷಯವಾಗುತ್ತೆ. ಹಾಗಾದ್ರಿಂದ ಅದರ ಅರಿಯುವ ಕ್ರಮವೇ ಬೇರೆ, ಈ ಅಂತಃಕರಣ ಅರಿಯುವ ಕ್ರಮವೇ ಬೇರೆ. ಅಂತಃಕರಣ ಧಿಯೋ ವ್ಯಾಪ್ತವು ಕ್ರಮ ಭವೇ, ಬುದ್ಧಿ ವ್ಯಾಪ್ತಿಗೆ ಕ್ರಮ ಬೇಕು, ಕ್ರಮ ಇದ್ದೇ ಅರಿಯುತ್ತೆ. ಸಾಕ್ಷಿ ವ್ಯಾಪ್ತವು ಕ್ರಮ ನ ಭವೇ ಅಂತ, ಅಲ್ಲಿ ಕ್ರಮ ಬರೋಲ್ಲ. ಬುದ್ಧಿಗೆ ಅರ್ಥನೇ ಆಗಲ್ಲ ಇದು ಹೇಗಾಗತ್ತೆ ಅಂತ. ಯಾಕೆ ಹೇಳಿ, ಬುದ್ಧಿ ಒಂದೊಂದೇ ಒಂದೇ ತರ, ಅದಕ್ಕೆ ಅದೇ ತರ ಮಾಡಿ ಮಾಡಿ ಬೇರೆ ತರ ಇಲ್ವೇ ಇಲ್ಲ ಅಂತ. ಹೌದು, ಕರೆಕ್ಟ್. ಅದನ್ನ ಅರ್ಥ ಮಾಡ್ಕೋಕೆ ಸಾಕ್ಷಿಯಾಗಿ ನಿಂತೇ ನೋಡ್ಬೇಕು. ಬುದ್ಧಿನಲ್ಲಿ ಆಗೋದೇ ಸಾಕ್ಷಿಯಾಗಿ ನಿಂತ ನೋಡಿದಾಗ ಅಲ್ಲಿ ಯಾವ ತ್ರಿಪುಟಿಯೂ ಇಲ್ಲದೆ ಅಖಂಡ ಪರಿಪೂರ್ಣ ಆತ್ಮನ ಅರಿವು ಪರಿಪೂರ್ಣ ಅಖಂಡವಾಗಿದೆ. ಅದರೊಳಗೆ ಮಧ್ಯ ಪ್ರಮಾತ್ರ ಹೇಳ್ತಾನೆ, ಪ್ರಮಾತ್ರ ಇಟ್ಕೊಂಡೆ ಪ್ರಮಾಣ ಪ್ರಮೇಯ ತೋರ್ತಾ ಇರುತ್ತೆ. ಅಲ್ಲಿ ಪ್ರಮಾತ್ರ ಅಂಡರ್ಸ್ಟುಡ್ ಆಗಿರ್ತಾನೆ. 3ರಲ್ಲಿ ಒಂದೇನಪ್ಪ ಅಂದ್ರೆ ಯಾರೊಬ್ಬರಿಗೂ ಸ್ವತಂತ್ರವಾದ ಸಿದ್ಧತೆಯೇ ಇಲ್ಲ, ಅಸ್ತಿತ್ವವೇ ಇಲ್ಲ. ಈ ಪ್ರಮಾಣವಿಲ್ಲದೆ ಪ್ರಮಾಸವಿಲ್ಲ, ಪ್ರಮೇಯವಿಲ್ಲ. ಪ್ರಮೇಯವಿಲ್ಲದೆ ಪ್ರಮಾಣವಲ್ಲ, ಪ್ರಮಾಸವಿಲ್ಲದೆ ಪ್ರಮಾಣ ಪ್ರಮೇಯ ಇಲ್ಲ. ಗಂಡ ಅನ್ನೋದು ಹೆಂಡತಿಯಿಂದ ಬಂದದ್ದು, ಹೆಂಡತಿ ಗಂಡ ಬಂದದ್ದು. ಹಾಗೆ ಪ್ರಮಾಸರು ಪ್ರಮಾಣ ವ್ಯಾಪಾರ ಬಂದ ಹೆಸರು. ಪ್ರಮಾತ್ರ ಪ್ರಮಾಣ ಪ್ರಮೇಯ ಇಟ್ಕೊಂಡು ಬಂದದ್ದು. ಪ್ರಮೇಯ ಅನ್ನೋದು ಪ್ರಮಾಸ ಪ್ರಮಾಣ ಇಟ್ಕೊಂಡು ಬಂದಿತ್ತು. ಪ್ರತಿಯೊಂದಕ್ಕೂ ಇನ್ನೊಂದರ ಸಾಪೇಕ್ಷ ಇದ್ದೇ ಇದೆ. ಆದ್ರಿಂದ 3 ಸಿದ್ಧವಾಗಿಲ್ಲ ಅಂತ ಆಯ್ತು. ಅನ್ಯೋನ್ಯಾಶ್ರವಾದನ್ನ 3ಕ್ಕೂ ಅಸ್ತಿತ್ವ ಇಲ್ಲ. ಸಾಕ್ಷಿಯ ಅಸ್ತಿತ್ವವೇ 3ಆಗಿ ತೋರ್ತಾ ಇದೆ. ಈ ವಿವರಣೆ ತುಂಬಾ ಚೆನ್ನಾಗಿದೆ, ವಿವರಣೆ ಓದಿ. ಇದು ಉದಾಹರಣೆಗೆ ಕನಸನ್ ತಗೊಳ್ಬೋದಲ್ವಾ ಗುರುಗಳೇ? ಕನಸು ಕಾಣ್ತಾ ಇರೋನು ಇಡೀ ಕನಸಿನ ಅವಸ್ಥೆ ನೋಡ್ತಾನೆ. ಕನಸಿನ ಒಳಗಿರೋನು ಬುದ್ಧಿ ತರ ಒಂದೊಂದು
ನೋಡ್ತಾನೆ. ಕನಸಿನ ಒಳಗಿನ ಪರಮಾತ್ಮ ಒಂದೊಂದೇ ಇರ್ತಾನೆ. ಕನಸು ಅಂತ ಅನುಭವ ತಗೊಂಡಾಗ ಇಡೀ ಕನಸಕ್ಕೆ ಆಗ್ತಾ ಇರುತ್ತೆ ಸಾಕ್ಷಿಗೆ. ಬೆಳಕು ಬುದ್ಧಿಗಳ ವ್ಯಾಪ್ತಿ. ಬೆಳಕು ಬುದ್ಧಿಗಳ ವ್ಯಾಪ್ತಿ ಬುದ್ಧಿ ಸಾಕ್ಷಿಗಳ ವ್ಯಾಪ್ತಿ. ಈ ದೃಷ್ಟಾಂತ ದಾಷ್ಟ್ರಾಂತಿಕಗಳು ಎಲ್ಲಾ ವಿಷಯದಲ್ಲಿಯೂ ಸಮನಾಗಿರುವುದಿಲ್ಲ. ಏಕೆಂದರೆ ಬೆಳಕಿನಲ್ಲಿ ಘಟವಿದ್ದರೂ ಬುದ್ಧಿಯು ಅದನ್ನು ವ್ಯಾಪಿಸದೆ ಮತ್ತೊಂದು ವಸ್ತುವನ್ನು ವ್ಯಾಪಿಸಬಹುದು. ಅದನ್ನು ಒಂದು ಕಾಲದಲ್ಲಿ ವ್ಯಾಪಿಸದೇ ಇದ್ದು ಆಮೇಲೆ ವ್ಯಾಪಿಸಲೂಬಹುದು. ಹೀಗೆ ಬುದ್ಧಿಗೂ ವಿಷಯಕ್ಕೂ ಸಂಬಂಧವಾಗುವುದೆಂಬುದು ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಆಗುತ್ತದೆ. ಅದು ಕಾಲದಲ್ಲಿಯೂ ದೇಶದಲ್ಲಿಯೂ ವಿಷಯಗಳನ್ನು ಒಂದೊಂದಾಗಿಯೇ ಕ್ರಮವಾಗಿ ವ್ಯಾಪಿಸುತ್ತಾ ಬರಬಲ್ಲದೇ ಹೊರತು ಒಂದೇ ಕಾಲಕ್ಕೆ ಅಥವಾ ಒಂದೇ ದೇಶದಲ್ಲಿ ಎಲ್ಲವನ್ನೂ ವಿಷಯೀಕರಿಸಲಾರದು. ದೌರ್ಬಲ್ಯ ಒಂದೇ ಕಾಲಕ್ಕೆ ಅಷ್ಟನ್ನು ಅರಿತೀನಿ ಆಗೋದೇ ಇಲ್ಲ. ಈಗ ದಶಾವಧಾನಿ, ಅಷ್ಟಾವಧಾನಿ, ಶತಾವಧಾನಿ ಇದ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡತ್ತೆ ಅಂತ ಅಷ್ಟೇ ಅರ್ಥ ಹೊರತು ಒಟ್ಟಿಗೆ ಅಷ್ಟು ಅರಿವಾಯ್ತು ಅಂತ ಅರ್ಥ ಅಲ್ಲೇ ಇಲ್ಲ. ಆ ಬುದ್ಧಿ ವೇಗ ಜಾಸ್ತಿ ಆದಾಗ ಅಲ್ಲಿ ಹೇಳಿದಲ್ಲ 100 ಕಬಲ್ ದಳ ಇಟ್ಟು ವೇಗ ಕುಕ್ಕಿದ್ರೆ 1 ಸೆಕೆಂಡ್ ಹೋದ್ರು ಕೂಡ ಒಂದಾದ್ಮೇಲೆ ಒಂದು ಹೋಗಿರುತ್ತೋ ಅಷ್ಟು ಫಾಸ್ಟ್ ಆಗಿ ಗೊತ್ತಾಗಿರುತ್ತೆ ಅರ್ಥ. ಬುದ್ಧಿಯು ಪರಿಣಾಮಿ ಆಗಿರುವುದರಿಂದಲೇ ಈ ದೇಶ ಕಾಲ ಪರಿಚ್ಛೇದವು ಅದಕ್ಕೆ ಅನಿವಾರ್ಯವಾಗಿರುತ್ತದೆ. ಆದರೆ ಸಾಕ್ಷಿ ಚೈತನ್ಯವು ಪರಿಣಾಮಿಯಲ್ಲ. ಅದು ವಿಷಯವನ್ನು ಅರಿಯುವುದಕ್ಕೆ ಯಾವುದಾದರೊಂದು ಗೊತ್ತಾದ ಪರಿಣಾಮವನ್ನು ಹೊಂದಬೇಕಾದದ್ದೇನೂ ಇಲ್ಲ. ಆದ್ದರಿಂದ ವಿಷಯ ವ್ಯಾಪ್ತಿಗೆ ಅದಕ್ಕೆ ದೇಶ ಕಾಲಗಳ ಕಟ್ಟೇನೂ ಇರುವುದಿಲ್ಲ. ಸೂರ್ಯನು ಯಾವಾಗಲೂ ಪ್ರಕಾಶ ರೂಪನೇ ಆಗಿದ್ದು ತನ್ನ ಬೆಳಕಿಗೆ ಯಾವುದು ಸಂಬಂಧಿಸುವುದೋ ಅದನ್ನೆಲ್ಲ ಒಟ್ಟಿಗೆ ಬೆಳಗುವನೆಂಬುದು ಹೇಗೋ ಹಾಗೆಯೇ ಸರ್ವಗತನೂ ಚೈತನ್ಯ ಸ್ವರೂಪನೂ ಆಗಿರುವ ಆತ್ಮನು ಯಾವ ಕ್ರಮವನ್ನೂ ಬಯಸದೆ ವಿಷಯಗಳನ್ನು ಬೆಳಗುತ್ತಾನೆ. ಸೂರ್ಯನ ದೃಷ್ಟಾಂತ ಕೊಡ್ಬೇಕು. ಒಮ್ಮೆಗೆ ಸೂರ್ಯ ಭೂಮಿ ಮೇಲೆ ಬೆಳಕು ಚೆಲ್ಲಿದ ಹಾಗೆ ಒಮ್ಮೆಗೆ ಚೈತನ್ಯ ಎಲ್ಲರ ಮೇಲೆ ಬೆಳಕು ಚೆಲ್ಲಿ ಬೀಳ್ತಿದೆ. ಗುರುಗಳೇ ಪರಿಣಾಮಿ ಅಂದ್ರೆ ಏನ್ ಗುರುಗಳೇ ಇಲ್ಲಿ? ಪರಿಣಾಮ ಅಂದ್ರೆ ಇದು ಚೇಂಜ್ ಆಗೋದು. ಪರಿಣಾಮಿ ಆಗಿದ್ರಿಂದ ಈಗ ಮಾವಿನಕಾಯಿ ಪರಿಣಾಮ ಆಗಿ ಡೋರೆ ಬದಲಾವಣೆ ಆಗೋದ್ರಿಂದ ಬದಲಾವಣೆ ಆಗ್ತಾ ಇದೆ. ಪರಿಣಾಮಿ ಸದೇಹವದು, ದೇಹದಂತೆ ಪರಿಣಾಮ ಚೇಂಜ್ ಆಗ್ತಾನೆ, ಬದಲಾವಣೆ ಆಗ್ತಾನೆ. ಸೂರ್ಯನು ತನಗೆ ಸಂಬಂಧಿಸಿದ್ದನ್ನೆಲ್ಲ ಬೆಳಗಿದನು ಎಂಬ ವಿಶೇಷ ವ್ಯವಹಾರವಾಗುವಂತೆಯೇ ವಿಷಯಾಕಾರವಾದ ವೃತ್ತಿಯನ್ನೆಲ್ಲ ಬೆಳಗುವುದರಿಂದ ಆಯಾ ಪ್ರತ್ಯಯದ ಮೂಲಕ ಆಯಾ ವಿಷಯವನ್ನು ಬೆಳಗುತ್ತಾನೆನಿಸಿಕೊಳ್ಳುತ್ತಾನೆ. ಯಾವ ನೋಡಿ ಒಂದೊಂದಾಗಿಯೂ ಪ್ರತಿ ಮೂಲಕ ಬೆಳಗ್ತಾ ಇರ್ತಾನೆ. ಸ್ವರೂಪದಿಂದ ಎಲ್ಲವನ್ನೂ ಒಮ್ಮೆಗೂ ಬೆಳಗ್ತಾನೆ. ಸರ್ವಜ್ಞ ಸರ್ವವಿತು ಅಂತ ಪ್ರತಿ ಮೂಲಕವಾಗಿ ಒಂದೊಂದನ್ನು ಬೆಳಗುವವನು ಇವನೇ. ಸ್ವರೂಪದಿಂದ ಒಮ್ಮೆಗೆ ವ್ಯಾಪಿಸ್ಕೊಳ್ಳೋದು ಇವನೇ. ಹಾಗಾಗಿ ಯಾವ ಪ್ರತ್ಯಯ ಉಂಟಾದರೂ ಓದಿ, ಯಾವ ಪ್ರತ್ಯಯ ಉಂಟಾದರೂ ಸಾಕ್ಷಿಯ ಚಿದಾಭಾಸ ರೂಪವಾದ ಅನುಗ್ರಹದಿಂದೊಡಗೂಡಿಕೊಂಡೇ ಉಂಟಾಗುತ್ತದೆ. ಆದ್ದರಿಂದ ಮೊದಲು ವಿಷಯವನ್ನು ವ್ಯಾಪಿಸಿಕೊಳ್ಳಬೇಕು, ಆಮೇಲೆ ಸಾಕ್ಷಿಯ ಅನುಗ್ರಹವಾಗಬೇಕು ಎಂಬ ಕ್ರಮವಾಗಲಿ ಒಳಗಿನ ವಿಷಯಗಳಲ್ಲಿ ಎದ್ದುಕೊಳ್ಳುವ ಪ್ರತ್ಯಯಗಳನ್ನು ಮೊದಲು ಹೊರಗಿನ ವಿಷಯಗಳ ಪ್ರತ್ಯಯಗಳನ್ನು ಆ ಬಳಿಕ ಅನುಗ್ರಹಿಸಬೇಕು ಎಂಬ ಕ್ರಮವಾಗಲಿ ಸಾಕ್ಷಿಯ ಈ ಅನುಗ್ರಹಕ್ಕೆ ಇರುವುದೇ ಇಲ್ಲ. ಇದನ್ನು ಹಿಂದೆ 16:6 ವಿವರಿಸಿ ಹೇಳಿರುತ್ತದೆ. ಮತ್ತೆ ಇದು ಬ್ರಾಕೆಟ್ ಅರ್ಥ ಆಯ್ತಲ್ವಾ? ಚೆನ್ನಾಗಿದೆ, ಸ್ಪಷ್ಟವಾಗಿ ಸಾಕ್ಷಿಯ ಅರಿವು ಅಖಂಡ ಒಮ್ಮೆಗೆ ಎಲ್ಲವನ್ನು ಬೆಳಗುತ್ತಿರುವುದರಲ್ಲಿ ಹೊರತು ಬುದ್ಧಿಯಂತೆ ಒಂದೊಂದಾಗಿರುವುದಲ್ಲ ಅಲ್ಲ. ಕಾಲಾಕಾಶವತ್ ಎಂದರೆ ಕಾಲಾಕಾಶಗಳಂತೆ ಎಂಬರ್ಥವನ್ನು ಇಟ್ಟು ಕಾಲಾಕಾಶಗಳಲ್ಲಿ ವಸ್ತುಗಳೆಲ್ಲವೂ ಒಟ್ಟಿಗೆ ಇರುತ್ತವೆ, ಅವು ವಿಷಯಗಳನ್ನು ಒಂದೊಂದಾಗಿ ವ್ಯಾಪಿಸುವುದಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಾಖ್ಯಾನಕಾರರು ತೆಗೆದಿರುತ್ತಾರೆ. ಅಂದ್ರೆ ಕಾಲಾಕಾಶ ಪೂರ್ತಿ ಇದ್ಬಿಟ್ಟಿದೆ, ಎಲ್ಲಾ ಕಡೆ ಕಾಲ ಇದೆ, ಎಲ್ಲಾ ಕಡೆ ದೇಶ ಇದೆ, ಅದು ಪೂರ್ತಿ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಎಲ್ಲವನ್ನು ಕಾಲ ವ್ಯಾಪಿಸ್ಕೊಳ್ದೇ ಇರೋ ವಸ್ತು ಇಲ್ಲ, ದೇಶ ವ್ಯಾಪಿಸ್ಕೊಳ್ದೇ ಇರೋ ವಸ್ತು ಇಲ್ಲ. ಯಾಕಂದ್ರೆ ಕಾಲವು ಅಖಂಡ, ದೇಶವೂ ಅಖಂಡ, ಅದರೊಳಗೆ ವಸ್ತು ಇದೆ. ಕಾಲಾಕಾಶ ಹೇಗೆ ದೇಶವನ್ನು ಎಲ್ಲಾ ವಸ್ತುವನ್ನು ವ್ಯಾಪಿಸ್ಕೊಂಡಿದೆಯೋ ಅದರಂತೆ ಆತ್ಮ ಅಂತ ಹಾಗೆ ಅರ್ಥ ಮಾಡಿದರೆ ವ್ಯಾಖ್ಯಾನಕಾರ. ಕಾಲವೆಂದರೆ ಅಖಂಡ ಕಾಲ, ಆಕಾಶವೆಂದರೆ ಅಖಂಡಾಕಾಶ ಎಂಬರ್ಥವನ್ನಿಟ್ಟುಕೊಂಡರೆ ಇದು ಹೇಗೋ ಹೊಂದಬಹುದು. ಹಾಗೆ ಈಗ
ಇದರಲ್ಲಿ ಅಮೆರಿಕಾದಲ್ಲಿ ಏನು ಘಟನೆ ನಡೀತಾ ಇದೆ ಅಂತಂದ್ರೆ ಅಲ್ಲೂ ಕಾಲ ಇದ್ದೇ ಇದೆ. ಕಾಲ ಇಲ್ಲದೆ ಇರೋ ಜಾಗವೇ ಇಲ್ಲ, ದೇಶ ಇಲ್ಲದೆ ಇರೋ ಜಾಗವೇ ಇಲ್ಲ. ದೇಶಕ್ಕೆ ಜಾಗ ಅನಿಸ್ತಾರೆ. ಕಾಲ ದೇಶ ಅನ್ನೋದು ದೇಶವನ್ನೇ ತುಂಡು ಮಾಡೋದ್ರಲ್ಲಿ ಹೊರತು ಕಾಲವೂ ಅಖಂಡ ದೇಶವೂ ಅಖಂಡ ಅಂತ ಆದಾಗ ಕಾಲಾಕಾಶ ಹೇಗೆ ಎಲ್ಲಾ ವಸ್ತುವನ್ನು ಒಂದೇ ಟೈಮ್ ಮುಟ್ಕೊಂಡ್ಬಿಟ್ಟಿದೆಯೋ ಆ ರೀತಿ ಸಾಕ್ಷಿ ಮುಟ್ಕೊಂಡಿದೆ ಇಷ್ಟ ಅಂತ ಅಂದ್ಬಿಟ್ಟು ತಗೋಬಹುದು. ಆದ್ರೆ ಕಾಲ ಅಂದ್ರೆ ನಿಮ್ಗೆ ಕೇವಲ ನಮ್ಮ ಮನಸ್ಸಿನ ಪ್ರತಿಯ ತಗೊಂಡ್ಬಿಟ್ರೆ ಅದು ಸರಿಯಾಗೋದು ಇಷ್ಟ ಅಂತ ಹೇಳ್ತಾರೆ. ಹೆಂಗ್ ಹೊಂದಿಸೋದ್ ಗುರು? ಗಮನನ ಗಮನ 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 ಅಂದ್ರೆ ಗಮನ ಅಂದ್ರೆ ಅಟೆನ್ಷನ್. ಗಮನ ಕೊಡೋದು, ಅಟೆನ್ಷನ್. ಕೊಡೋದು, ಅಟೆನ್ಷನ್ ಕೊಡೋದು. ಕರೆಕ್ಟ್, ಹೌದು. ಪ್ರಶ್ನೆ ಅದು ಪ್ರಶ್ನೆ ಕೇಳ್ತಾ ಇದೀನಿ. ಏನ್ ಪ್ರಶ್ನೆ ಏನು ರವೀಂದ್ರ? ಅಂದ್ರೆ ಗಮನ ಇವಾಗ ಒಂದ್ ಗಮನ ಅದನ್ನ ಇವಾಗ ಇಚ್ಛೆ ಅಂಶ ಇದ್ದಿರೋದ್ರಿಂದ ಸಾಕ್ಷಿಗೆ ಹೊಂದ್ಸಕ್ಕಾಗಲ್ಲ, ಅರ್ಥಾಯ್ತಾ? ಬಟ್ ಒಂಥರದಲ್ಲಿ ನೀವು 100 ಏನಂತೀರಾ 100 ಐಟಮ್ ಮುಂದೆ ಇಟ್ಟಾಗ ನನಗೆ ಏನತ್ರ ಮೇಲೆ ಆಸೆ ಇದೆಯೋ ಅದ್ರ ಮೇಲ್ಗಡೆ ಮಾತ್ರ ಫೋಕಸ್ ಮಾಡ್ತೀನಲ್ಲ, ಕರೆಕ್ಟ್. ಅದು ಅವಾಗ ಬೇರೆ ಅಲ್ಲಿ ಒಂದ್ ಸ್ವಲ್ಪ ಇದನ್ನ ಸಾಕ್ಷಿ ಹೊಂದ್ಸೋದು ಒಂಥರ ಇದಾಗತ್ತಲ್ವಾ? ಸಾಕ್ಷಿ ಮುಂದೆ ಪ್ರತ್ಯಯವೂ ಕಾಲಾದೇಶವು ಪ್ರಪಂಚವೂ ತೋರೋದ್ರಿಂದ ಸಾಕ್ಷಿ ಅಖಂಡವಾಗಿ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಪ್ರತ್ಯೇಕ ಮಾತ್ರ ಅದು ಒಂದೊಂದು ಆಕಾರ ಮಾಡ್ಕೊಂಡು ಹಚ್ಕೋಬೇಕು ನಿಯಮ ಇರೋದ್ರಿಂದ ಅದಕ್ಕೆ ಒಟ್ಟಿಗೆ ಸಾಕ್ಷಿ ಅಂತ ಬೆಳಗೋಕ್ಕಾಗಲ್ಲ. ಸಾಕ್ಷಿ ಅನ್ನೋದು ಒಂದು ದೇಶದಲ್ಲಿ ಕಾಲದಲ್ಲಿರುವ ವಸ್ತು ಅಲ್ಲ. ಅದು ದೇಶ ಕಾಲವನ್ನು ತನ್ನೊಳಗೆ ಇಟ್ಕೊಂಡ, ಇಡೀ ಅವಸ್ಥೆಯನ್ನು ತನ್ನೊಳಗೆ ಇಟ್ಕೊಂಡ, ಅವಸ್ಥೆಗೆ ಆಧಾರವಾಗಿ ಇಟ್ಕೊಂಡಿರೋ ತತ್ವ. ಆದ್ದರಿಂದ ಅದು ಒಮ್ಮೆಗೆ ಬೆಳಗ್ತಾ ಇದೆಯೋದು ಔಪಚಾರಿಕವೇ, ಅದು ಬೆಳಗೋದು ಕ್ರಿಯೆ ಅಲ್ಲ. ಎಲ್ಲಕ್ಕೂ ಅದೇ ಆಧಾರವಾಗಿ ಎಲ್ಲವೂ ಅದೇ ಆಗಿರೋದ್ರಿಂದ ಎಲ್ಲವನ್ನೂ ವ್ಯಾಪಿಸ್ಕೊಂಡಿದ್ದಾನೆ ಅಂತ. ವ್ಯಾಪಿಸ್ಕೊಳ್ಳೋದು ಕ್ರಿಯೆ ಅಲ್ಲ, ಒಂದು ವಿಶೇಷವಲ್ಲ. ಸಾಕ್ಷಿಯಾಗಿ ನಿಂತ್ಕೊಂಡೇ ಈ ಅನುಭವ ತಗೋಬೇಕೇ ಹೊರತು ಸಾಕ್ಷಿಯನ್ನ ಮನಸ್ಸು ಹೇಗ ಒಟ್ಟಿಗೆ ಎರೀತೆ ಅಂತ ಮನಸ್ಸು ತರ್ಕ ಮಾಡ್ಸಕ್ಕಾಗಲ್ಲ. ಮನಸ್ಸಿಗೆ ಸಾಕ್ಷಿ ಒಮ್ಮೆಗೆ ಎರಿತಾನೆ ತರ್ಕ ಮಾಡ್ಸಕ್ಕಾಗಲ್ಲ. ಮನಸ್ಸು ಒಮ್ಮೆಗೆ ಸಾಕ್ಷಿ ಒಮ್ಮೆಗೆ ಎಲ್ಲವನ್ನು ಅರಿತಾನೆ ಅನ್ನೋದನ್ನ ಸಾಕ್ಷಿಯಾಗಿಯೇ ನಿಂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಇವಾಗ ಪರ್ದೆಲಿ ಒಂದಿಷ್ಟು ಚಿತ್ರ ಎರ್ಚುತ್ತಲ್ಲ ಪರ್ದೆ ಮೇಲ್ಗಡೆ. ಸೊ ಆ ಪರ್ದೆ ಮೇಲ್ಗಡೆ ಎರ್ಚಿದ್ದ ಚಿತ್ರ ಆ ಪರ್ದೆನೆ ಅದು ಆ ಟೈಮ್ ಒಳಗಡೆ ಅದ್ರದ್ದು ತೋರಿಕೆ ಧರ್ಮ ಇಲ್ಲ. ಯಾವ್ದೋ ಪರದೆ ಇಟ್ಕೊಳ್ಳಿ, ಪರದೆ ಹೇಗೆ ಎಷ್ಟು ಒಟ್ಟಿಗೆ ಜನ ಇಟ್ಕೊಂಡು ಅಷ್ಟು ಒಟ್ಟಿಗೆ ಜನಕ್ಕೂ ಪರದೆ ಆಧಾರವಾಗಿರುತ್ತೋ. ಪರದೆಗೇನು ಗುಡಿಸಲು, ಜನ, RCC ಮನೆ, ನದಿ, ಪಶುಪಕ್ಷಿ, ಪ್ರಾಣಿ ಎಷ್ಟಿದ್ರು ಕೂಡ ಪರದೆಗೆ ಎಲ್ಲವೂ ಒಟ್ಟಿಗೆ ಆಧಾರವಾಗುತ್ತೆ. ಪರದೆ ಸ್ಥಾನದಲ್ಲಿ ಆತ್ಮ ಕೂತ್ಕೊಂಡಿದ್ದಾನೆ. ಅಲ್ಲಿರುವಂತ ತೋರಿಕೆಗಳು ಒಂದ್ಬಿಟ್ಟು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕರೆಕ್ಟ್. ಬಟ್ ಇಲ್ಲಿ ಒಂದ್ ಕಡೆ ಅವನೇ ತೋರಿ, ಅವನೇ ನೋಡಿ, ಅವನೇ ಅಲ್ಲೋಗ್ಸಕ್ ಹೋಗ್ಬೇಡಿ. ಆ ವಿಚಾರದಲ್ಲಿ ಇನ್ನೊಂದು ಇಲ್ಲೇ ಇಲ್ಲ ಅನ್ನೋ ಕೇಳಕ್ಕೋಸ್ಕರಾಗಿ ಇನ್ನೊಂದೆಂಬುದಿಲ್ಲ, ಅದೇ ಒಂದೇ ಪರಮಾರ್ಥ, ಅದೇ ಈಗೆಲ್ಲ ತೋರ್ತಾ ಇದೆ ಆ ವಿಷಯ ಅಂತ ಅದು. ಇದು ಒಂಥರ ಆ ಕೋಲು ವಾಕಿಂಗ್ ಸ್ಟಿಕ್ ಅಲ್ಲಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ಬೇಕು. ಇದನ್ನ ವಾಕಿಂಗ್ ಸ್ಟಿಕ್ ಅಲ್ಲೇ ಬಿಟ್ಬಿಟ್ಟು ಹೊಸ ವಾಕಿಂಗ್ ಸ್ಟಿಕ್ ಎತ್ಕೊಂಡು ಹೋಗ್ಬೇಕು. ಹಳೇದೇನೇನೋ ನೋಡಕ್ ಹೋದ್ರೆ ತಿರುಗಾಡ್ಬಿಟ್ಟಾಗುತ್ತೆ. ಅದೇ ಅದ್ವೈ ವ್ಯತಿರೇಕ. ಹಾಗಿಲ್ಲದಿದ್ದರೆ ಕಾಲ ವಿಶೇಷಗಳಲ್ಲಿಯೂ ದೇಶ ವಿಶೇಷಗಳಲ್ಲಿಯೂ ಹಾಗಿಲ್ಲದಿದ್ದರೆ ಕಾಲ ವಿಶೇಷಗಳಲ್ಲಿಯೂ ದೇಶ ವಿಶೇಷಗಳಲ್ಲಿಯೂ ವಸ್ತುಗಳು ಒಂದಾಗುತ್ತಲೊಂದು ಒಂದರ ಪಕ್ಕದಲ್ಲೊಂದು ಇರುವುದೇ ಸ್ವಾಭಾವಿಕವಾಗಿರುತ್ತದೆಯಾಗಿ ದೃಷ್ಟಾಂತವು ಸಾಧ್ಯರಹಿತವಾಗಿರುತ್ತದೆ. ಅದೇ ಸಾಧ್ಯ, ಸಿದ್ಧ ಆಗೋದೇ ಇಲ್ಲ. ಅದು ಸಾಧ್ಯ ಪಕ್ಷಕ್ಕೆ ಬರುತ್ತದೆ. ಈಗ ನಾವು ಮಾಡಿರುವ ವ್ಯಾಖ್ಯಾನದಲ್ಲಿ ಅಂತಃಕರಣವು ವ್ಯಾಪಿಯಾಗಿರುವುದರಿಂದ ಅದು ಒಟ್ಟಿಗೆ ಎಲ್ಲವನ್ನೂ ಅರಿಯಲಾರದು. ಅದು ಪರಿಚ್ಛಿನ್ನ ಜ್ಞಾನವುಳ್ಳದ್ದು. ಆದರೆ ಆತ್ಮನು ಕೂಟಸ್ಥನಾಗಿರುವುದರಿಂದ ಅವನು ಒಟ್ಟಿಗೆ ಎಲ್ಲವನ್ನೂ
ಬೆಳಗಬಲ್ಲ ಸರ್ವಜ್ಞನು ಎಂಬ ಸ್ವರಸವಾದ ಅಭಿಪ್ರಾಯವು ಹೊರಡುತ್ತದೆ. ಇದಕ್ಕೆ 15-17 7-3 ಉಪನ್ಯಾಸ ಗದ್ಯ ಸಹಸ್ರ ಗದ್ಯ ಭಾಗ ಇವುಗಳ ಬೆಂಬಲವೂ ಸಿಕ್ಕುತ್ತದೆ. ಮುಂದಿನ ಶ್ಲೋಕಗಳೆರಡೂ ಇದಕ್ಕೆ ಹೊಂದಿಕೆಯಾಗಿರುತ್ತವೆ. ದೃಷ್ಟಾಂತವು ಸಾಧ್ಯರಹಿತವಾಗಿರುತ್ತದೆ. ಸಾಧ್ಯ ರಹಿತ ಆಗಲ್ಲಪ್ಪ, ಸಾಧ್ಯವಾಗುತ್ತದೆ. ಸಾಧ್ಯ ಪಕ್ಷ ಕೂತ್ಕೊಳ್ತೀವಿ ಅಂತ ಆ ದೃಷ್ಟಾಂತವೇ ಸಿದ್ಧವಾಗಲ್ಲ. ಅದು ಸಾಧ್ಯವಾದದ್ದಾಗಿ ಆಗ್ಬಿಡುತ್ತದೆ. ಆಗೋಲ್ಲ ಅಂತ. ಅದು ಸಾಧ್ಯ ರಹಿತ ಅಂದ್ರೆ ಕಷ್ಟ ಸಾಧ್ಯ ಅಂದಾಗೆ. ಸಾಧಿಸುವುದಕ್ಕಾಗದೇ ಇರೋದು ಅಂತ ಆಗತ್ತೆ ಅಂತ ಹಾಗಾಗುತ್ತೆ. ಸಾಧಿಸೋದಕ್ಕಾಗದೇ ಇರುವಂತದ್ದು. ಹಾಗೆ ಸಾಧ್ಯರಹಿತ ಅಂದ್ರೆ ಸಾಧಿಸುವುದಕ್ಕಾಗದೇ ಇರುವಂತದ್ದು ಅಂತ ಆಗತ್ತೆ ಅಂತ ಹಾಗೆ ಅರ್ಥ ಮಾಡ್ಬೋದು. ಸ್ವರಸ ಅಂದ್ರೆ ಏನ್ ಗುರುಗಳೇ? ಸಿದ್ಧ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಸ್ವರಸ ಸ್ವಾರಸ್ಯ ಅನ್ನೋ ಅರ್ಥ. ಈಗ ಮಾಂಡೂಕ್ಯದಲ್ಲಿ ಬೀಜಾಂಕುರಾಕ್ಷೋ ದುಷ್ಟಾಂತಹ ಸದಾ ಸಾಧ್ಯ ಸಮೋಹಿಸಃ ಅಂದ್ರು. ಅಲ್ಲಿ ಪುಣ್ಯಪಾಪದಿಂದ ಜನ್ಮದಿಂದ ಪುಣ್ಯಪಾಪ ಹೇಗೆ ಅಂತ ಕೇಳಿದ್ದಕ್ಕೆ ಅದು ಹೊಂದಲ್ಲ ಅಂದ್ರು ಅವರು. ಯಾಕೆಂದ್ರೆ ಪುಣ್ಯಪಾಪ ಮಾಡೋಕ್ಕೆ ಶರೀರ ಬೇಕು, ಶರೀರ ಬರೋದಕ್ಕೆ ಪುಣ್ಯಪಾಪ ಇರ್ಬೋದು. ಅದನ್ನ ಸಿದ್ಧವಾಗಲ್ಲ ಅಂದಕ್ಕೆ ಇಲ್ಲ ಬೀಜಾಂಕುರ ದೃಷ್ಟಾಂತ ಅಂತ ಅವನು ಅಂದ್ಬಿಟ್ಟ. ಬೀಜಾಂಕುರದ ಇಲ್ಲ ಅದು ಸಿದ್ಧವಾಗಿಲ್ಲ ಅಂತ. ಬೀಜಾಂಕುರ ದೃಷ್ಟಾಂತವು ಸಾಧ್ಯ ಪಕ್ಷವೇ ಹೊರತು ಸಿದ್ಧ ಪಕ್ಷವಾಗಲ್ಲ ಅಂತ. ಹಾಗೆ ಸಾಧ್ಯ ರಹಿತ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಇಲ್ಲಿ ಸ್ವರಸ ಅಂದ್ರೆ ಏನ್ ಗುರುಗಳೇ? ನೇರವಾಗಿ ಅಂತ. ಸ್ವರಸವಾಗಿ ಅರ್ಥ ಆಗುತ್ತೆ, ನೇರವಾಗಿ ಅರ್ಥ ಆಗುತ್ತೆ ಅಂತ. ಗುರುಗಳ ಅಂತಃಕರಣವು ವ್ಯಾಪಿ ಆಗಿರುವುದರಿಂದ ಅದು ಒಟ್ಟಿಗೆ ಎಲ್ಲವನ್ನೂ ಅರಿಯಲಾರದು ಅಂತ ಹೇಳುತ್ತಾ ಇದ್ದಾರೆ. ಅಂತಃಕರಣವು ವ್ಯಾಪಿ ಆಗಿರುವುದರಿಂದ ಅದು ಹೋಗಿ ವ್ಯಾಪಿಸ್ಕೊಳ್ಳೋದು ಅಂತ, ವ್ಯಾಪಿಸ್ಕೊಳ್ಳೋ ಸ್ವಭಾವದ್ದು ಅಂತ. ಅದು ಹೋಗಿ ಅಂತಃಕರಣ ಹೋಗಿ ವ್ಯಾಪಿಸ್ಕೋಬೇಕಾದ್ರಿಂದ ವ್ಯಾಪಕ ಅಲ್ಲ, ವ್ಯಾಪಕ ಅಲ್ಲ, ವ್ಯಾಪಕ ಅಲ್ಲ, ಅದು ವ್ಯಾಪಿ. ಅದು ಹೋಗಿ ವ್ಯಾಪಿಸ್ಕೋಬೇಕದು, ವ್ಯಾಪಕ ಅಲ್ಲ. ಗುರುಳೆ ಅದೇ ಲೈನಲ್ಲಿ ಅಂತಃಕರಣ ಅಂದಾಗ ಅರಿವು ಅಂತ ಶಬ್ದ ಉಪಯೋಗಿಸ್ತಾರೆ. ಆದ್ರೆ ಆಮೇಲೆ ಮುಂದಿನ ಲೈನಲ್ಲಿ ಆತ್ಮ ಅಂತ ಹೇಳ್ಬೇಕಾದ್ರೆ ಬೆಳಕು ಅಂತ ಉಪಯೋಗಿಸ್ತಾರೆ. ಒಂದ್ ಕಡೆ ಅಂತಃಕರಣ ಅರಿವು ಬೆಳೆಸಿಲ್ಲ. ಅಂತಃಕರಣ ಅಂದ್ರೆ ಮನಸ್ಸ, ಅದು ವ್ಯಾಪಿ ಆಗಿರೋದ್ರಿಂದ ಅದು ಹೋಗ್ಕೋಬೇಕು, ವ್ಯಾಪಿಸ್ಕೋಬೇಕು ಅಂತ ಆದ್ರಿಂದ ಒಟ್ಟಿಗೆ ಅರಿಯೋಗಿಲ್ಲ ಮನಸ್ಸನ್ನೇ ಹೇಳ್ತಿದ್ದಾರೆ. ಅದೇ ಆ ಒಟ್ಟಿಗೆ ಅರಿಯಲ್ಲ ಅಂತ ಇದ್ ಮಾಡ್ತಾರೆ. ಆದ್ರೆ ಆತ್ಮನಿಗೆ ಇದ್ ಮಾಡ್ಬೇಕಾದ್ರೆ ಅರಿಯಲ್ಲ ಅಂತ ಉಪಯೋಗಿಸ್ತಿಲ್ಲ, ಬೆಳಕು ಅನ್ನೋದು ಉಪಯೋಗಿಸ್ತಾರೆ. ಅದಕ್ಕೆ ಅಲ್ಲ, ಅಂತಃಕರಣ ಅರಿಯತ್ತೆ ಆಗಲು ಒಂದೊಂದನ್ನಾಗಿ ಅರಿಯತ್ತೆ ಅಂತ. ವ್ಯವಹಾರದಲ್ಲಿ ಮನಸ್ಸು ಅರಿಯತ್ತೆ ಅಂತಲ್ಲ, ಅದು ಒಂದೊಂದಾಗಿ ಹೋಗಿ ಅರಿಬೇಕೆ ಹೊರತು ಒಟ್ಟಿಗೆ ಅರಿಯಲ್ಲ ಅಂತ ಅಷ್ಟೇ. ಒಟ್ಟಿಗೆ ಅರಿಯಕ್ಕಾಗಲ್ಲ. ಸ್ವರಸ ಸ್ವಾರಸ್ಯ ಬೇರೆ ಬೇರೆ ಪದನ? ಸ್ವರಸವಾಗಿ ಸಹಜವಾಗಿ, ನೇರವಾಗಿ, ಸರಳವಾಗಿ. ಸ್ವಾರಸ್ಯ ಅದ್ರ ಅರ್ಥ? ಸ್ವಾರಸ್ಯ ಬೇರೆ, ಸ್ವಾರಸ್ಯ ಬೇರೆ, ಸ್ವಾರಸ್ಯ ಅರ್ಥ ಬೇರೆ. ಸ್ವರಸತೆಯ ಪ್ರಭೀತಿ ಸಹಜವಾಗಿ ಹೇಳ್ತಾರೆ. ಸ್ವರಸವಾಗಿ ಬಂದಂತ ಇರ್ತಾರೆ. ತುಂಬಾ ಪ್ರಕಾರ ಬಳಸಿದ್ದಾರೆ ಸ್ವಾಮಿ ಈ ಪದ ಪ್ರಯೋಗವನ್ನ. ಸ್ವರಸತೆಯ ದೃಶ್ಯತೆ, ಸಹಜವಾಗಿ ಕಾಣುತ್ತೆ ಅಂತ. ಸರಳವಾಗಿ, ಸಹಜವಾಗಿ ಅಂತ. 8:10 ಆಯ್ತು. ಈ ಪಾಠ ಚೆನ್ನಾಗಿದೆ. ಈ ನಾವು ನೆನ್ನೆ ದಿನ ಮುಂದುವರಿಸಿದ್ರೆ ತುಂಬಾ ಬೋರ್ ಆಗ್ಬಿಡ್ತಿತ್ತು. ಬೇಕಾದ್ರೆ ನೀವೇ ಓದ್ಕೊಂಡು ನೋಡಿ, ಅಲ್ಲಿರ್ತಕ್ಕ ವಿಚಾರ ಸ್ವಾರಸ್ಯ ಇದ್ದು ನಾಳೆ ಹೇಳಿ, ನಾಳೆ ಕೇಳೋಣ. ನಮಸ್ಕಾರ ಗುರುಗಳು. ಒಳ್ಳೇದಮ್ಮ. ನಮಸ್ಕಾರ ಗುರುಗಳು. ಸಮಸ್ತ ಸನ್ಮಂಗಲಾದಿ ಒಳ್ಳೇದಾಯ್ತು.